ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ, ಬೀಳೂರಿನ ಗ್ರಾಮದೈವ ಕಾಲಭೈರವನಾಥನ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ನಮ್ಮೆಲ್ಲರ ಆರಾಧ್ಯರು ಪರಮಪೂಜ್ಯರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಇವತ್ತಿನ ಈ ಜಾತ್ರಾ ಮಹೋತ್ಸವದ ಪ್ರವಚನ ಕಾರ್ಯಕ್ರಮದ ಸಂಗೀತ ಸುಧೆಯನ್ನು ನೀಡಿರುವಂತಹ ಅಂಬರೀಷ್ ಗವಾಯಿಗಳು ಹಾಗೂ ಹನುಮಂತ ಗವಾಯಿಗಳಿಗೆ ವಂದಿಸಿ, ಶ್ರದ್ಧೆಯಿಂದ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಹಚ್ಚರ್ ಫ್ಯಾನ್ ಎಲ್ಲ ಬಿಸಿಲು ಭಾಳ ಏನಾಗೋದಿಲ್ಲ. ಇದು ಗುರುವಿನ ದಿವ್ಯ ಆರಾಧನಾ ಮಹೋತ್ಸವ. ವಿಶ್ವದಲ್ಲಿ ಪರಮಾತ್ಮನ ಅದ್ವಿತೀಯವಾದಂತಹ ಶಕ್ತಿಯನ್ನು ವ್ಯಕ್ತ ಮಾಡಿದಂಥ ಮಹಾತ್ಮರೇ ಗುರುಗಳು. ಗುರು ಅಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ. ದೇವರ ಸಾಕಾರ ರೂಪವೇ ಗುರು. ನಾವು ಜಗತ್ತಿನಿಂದ ಏನಾದರೂ ಪಡಿಬೇಕಂದ್ರೆ ಮೊದಲನೇದ್ದು ದೇವರ ಆರಾಧನೆಯನ್ನು ಮಾಡಬೇಕು. ಆನಂತರದಲ್ಲಿ ಗುರುವಿನ ಆರಾಧನೆಯನ್ನು ಮಾಡಬೇಕು. ದೇವರ ಆರಾಧನೆಯನ್ನು ಮಾಡುವಂತಹ ಮನುಷ್ಯ ತನ್ನ ಇಷ್ಟಾರ್ಥಗಳಷ್ಟೇ ಅಲ್ಲದೆ ಮೋಕ್ಷವನ್ನು ಕೂಡ ಪಡಿತಾನೆ. ಅದೇ ರೀತಿಯಾಗಿ ಗುರುವಿನ ಆರಾಧನೆಯನ್ನು ಮಾಡುವಂತಹ ಮನುಷ್ಯನೂ ಕೂಡ ಕೈವಲ್ಯ ಪ್ರಾಪ್ತಿ, ಪರಮಾನಂದ ಪ್ರಾಪ್ತಿಗಳನ್ನು ಮಾಡಿಕೊಳ್ತಾನೆ. ಹೀಗಾಗಿ ಮನುಷ್ಯ ಅತಿ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ತವ್ಯ ಯಾವುದು ಅಂದರೆ ಗುರು ಮತ್ತು ದೇವರ ಆರಾಧನೆಯನ್ನು ಮಾಡಬೇಕು. ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಶಕ್ತಿ, ಪಾಲನಾ ಮಾಡುವಂತಹ ಶಕ್ತಿ, ಇದನ್ನು ಲಯ ಮಾಡುವಂತಹ ಅದ್ವಿತೀಯ ಶಕ್ತಿಯೇ ದೇವರು. ಅಷ್ಟೇ ಅಲ್ಲದೆ ಸೃಷ್ಟಿಸ್ಥಿತಿ ಲಯಗಳನ್ನು ಮೀರಿದಂತಹ ಒಂದು ಅದ್ವಿತೀಯ ತತ್ವ, ಶಾಶ್ವತ ಸತ್ಯವೇ ದೇವರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ದೇವರ ಕುರಿತಾದಂಥ ಋಷಿಗಳ ದರ್ಶನ. ಋಷಿಗಳಿಗೆ ದೇವರಂದ್ರೆ ಸತ್ಯ, ದೇವರಂದ್ರೆ ಜ್ಞಾನ, ದೇವರಂದ್ರೆ ಸೀಮೆಗಳು ಪರಿಮಿತಿಗಳು ಇಲ್ಲದಂತಹ ಅನಂತತೆ. ನಾವು ತಿಳಿದುಕೊಂಡಂತಹ ದೇವರೇ ಬೇರೆ, ಋಷಿಗಳಿಗೆ ತಪಸ್ಸಿನಿಂದ ಪರಿಶುದ್ಧರಾದಾಗ ಕಂಡಂತಹ ದೇವರೇ ಬೇರೆ. ನಮಗೆ ಸಾಮಾನ್ಯವಾಗಿ ಮೂರ್ತಿಯಲ್ಲೇ ದೇವರು ಕಾಣ್ತಾವ, ಹೊರಗೆ ದೇವರು ಕಾಣಂಗಿಲ್ಲ. ಆದರೆ ಋಷಿಗಳಿಗೆ ಇಡೀ ವಿಶ್ವದಲ್ಲಿ ಎತ್ತೆತ್ತ ನೋಡಿದಡೆ ಅತ್ತತ್ತ ನೀನೇ ದೇವ ಅಂತ ಎಲ್ಲ ಕಡೆಗಳಲ್ಲಿಯೂ ಅವರಿಗೆ ದೇವರು ಕಂಡ. ಅಂತಹ ಅದ್ವಿತೀಯವಾದಂಥ ಮಹಾತತ್ವ
ಘನ ತತ್ವ ದೇವರೇನದ, ಆ ದೇವತತ್ವವನ್ನು ಹೆಂಗೆ ತಿಳ್ಕೋಬೇಕು, ತಿಳಿಯಲಿಕ್ಕೆ ಉಪಾಯಗಳೇನು, ತಿಳಿಯುವಂಥ ಮಾರ್ಗಗಳ್ಯಾವುವು, ಮತ್ತು ನಮ್ಮ ಜೀವನದ ಸಾರ್ಥಕತೆಯ ದಾರಿ ಯಾವುದು, ಇದೆಲ್ಲದರ ಕುರಿತಾಗಿ ಉಪದೇಶ ಮಾಡುವಂತಹ ವ್ಯಕ್ತರೂಪದ ದೇವತತ್ವಕ್ಕೆ ಗುರು ಅಂತ ಕರೀತಾರೆ. ವ್ಯಕ್ತ ಆದಂಥ ಪರಮಾತ್ಮ ಯಾರು ಅಂದ್ರೆ ಗುರು. ಸಾಕ್ಷಾತ್ ಭರ್ಗೋ ನರಾಕೃತಿ ಅಂತ ಹೇಳ್ತಾರೆ. ದೇವರಂದ್ರೆ ಯಾರಪ್ಪ? ಗುರು ಅಂದರೆ ಯಾರು? ಸಾಕ್ಷಾತ್ ಭರ್ಗ ಪರಮಾತ್ಮ ವ್ಯಕ್ತ ರೂಪವನ್ನು ತಾಳಿದಾಗ ನರಾಕೃತಿ ಗುರು ಅಂತ ಹೇಳ್ತಾರೆ. ಹೀಗಾಗಿ ಗುರುವಿನ ಆರಾಧನೆಯಿಂದ ಸಕಲವೂ ಸಾಧ್ಯ, ಸರ್ವವೂ ಸಾಧ್ಯ. ಈಶ್ವರ ಕೃಪೆಯನ್ನು ಪಡೆಯುವುದು ಎಷ್ಟು ಮಹತ್ವದ್ದು, ಗುರುಕೃಪೆಯನ್ನು ಪಡೆಯುವುದು ಅದಕ್ಕಿಂತಲೂ ಮಹತ್ವದ್ದು. ಈಶ್ವರನ ಆರಾಧನೆ ಮಾಡುವಂಥದ್ದು ಎಷ್ಟು ಮಹತ್ವದ್ದು, ಅದಕ್ಕಿಂತಲೂ ಅಧಿಕ ಮಹತ್ವವುಳ್ಳದ್ದು ಗುರುವಿನ ಆರಾಧನೆ. ಈಶ್ವರ ಮತ್ತು ಗುರು, ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ಅಂತ ಹೇಳ್ತಾರೆ. ದೇವರು ಮತ್ತು ಗುರುವಿನಲ್ಲಿ ಸಾಮಾನ್ಯರಾದಂಥವರು ಭೇದ ಮಾಡಬಹುದು, ದೇವರ ಬೇರೆ ಗುರುನ ಬೇರೆ ಅಂಥೇಳಿ. ಆದರೆ ತಿಳಿದಂತಹ ತತ್ವದರ್ಶಿಗಳು ಗುರುವಿನಲ್ಲಿಯೂ ಭೇದವನ್ನು ಮಾಡುವುದಿಲ್ಲ, ದೇವರನ್ನೂ ಬೇರೆ ಮಾಡುವುದಿಲ್ಲ. ಎರಡೂ ಅಲ್ಲ, ಇದು ಒಂದೇ ಅಖಂಡ ಅದ್ವೈತ ತತ್ವ ಅಂತ ತಿಳಿದವರು ತಿಳ್ಕೋತಾರೆ. ಹೀಗಾಗಿ ಅಂತಹ ದೇವತತ್ವದ ಅನಂತ ಲೀಲೆಯ ಅನಂತ ಮಹಿಮೆಯ ಮಹಾವಿಸ್ತಾರವೇ ಸಮಗ್ರವಾದ ಜಗತ್ತು, ಅನಂತ ಕೋಟಿ ಬ್ರಹ್ಮಾಂಡಗಳು. ನಾವೆಲ್ಲ ಮಾಡಿದ್ದೇನೈತಿ ಇಲ್ಲಿ? ನಾವು ಮಾಡಿದ್ದು ಏನೇನೂ ಇಲ್ಲ, ಆದರೂ ಕೂಡ ನಾವ ಮಾಡಿದ್ದೀವಿ ಅನ್ನಂಗೆ ನಾವು ತಿಳ್ಕೊಂಡಿರ್ತೀವಿ. ಅದು ತಪ್ಪು ತಿಳುವಳಿಕೆ. ಎಲ್ಲವನ್ನ ಮಾಡಿ ಅವ್ಯಕ್ತವಾಗಿ, ನಿರಾಕಾರನಾಗಿ, ಅಗೋಚರನಾಗಿ, ವ್ಯಾಪ್ತವಾಗಿ ದೇವರು ತಣ್ಣ ಕುಂತಾನ. ಆದರೆ ನಾವು ನಿನ್ನೆ ಮೊನ್ನೆ ಹುಟ್ಟಿದ್ದೀವಿ, ಇವತ್ತು ಕಣ್ಣು ತೆರೆದ ಇದ್ದೀವಿ, ನಾಳೆ ಕಣ್ಣು ಮುಚ್ಚಾವ್ರಿದ್ದೀವಿ. ಜೀವನ ಅಂದ್ರೆ 3 ದಿವಸದ್ದು, ಭಾಳ ಏನಿಲ್ಲ. ತಿಳುವಳಿಕೆ ಬರೋದ್ರಾಗ 25 ವರ್ಷ ಹೋಗ್ತೈತಿ. ತಿಳುವಳಿಕೆ ಬಂದೈತೆ ಅನ್ನೋದ್ರೊಳಗಾಗಿ ಮತ್ತೊಂದು 25 ವರ್ಷ ಹೋಗ್ತೈತಿ. ಯಾಕಂದ್ರೆ 25ಕ್ಕೆ ಲಗ್ನ ಆಕೈತಿ, ಅವರು ಅರ್ಧ ತಿಳ್ಕೊಂಡಿರ್ತಾರೆ, ಇವರು ಅರ್ಧ ತಿಳ್ಕೊಂಡಿರ್ತಾರೆ. ಇವರು ಇಬ್ಬರು ಕೂಡಿ ಶುದ್ಧ ಆಗೋದ್ರೊಳಗೆ 75ಕ್ಕೆ ಬರ್ತೈತಿ. ಇಬ್ಬರಿಗೆ ತಿಳಿದೈತಿ, ಇನ್ನು ಪ್ರಪಂಚ ಮಾಡ್ಲಾಕ ಬಂದೈತಿ ಅನ್ನೋದ್ರೊಳಗೆ ಮ್ಯಾಲೆ ಹೋಗೋ ಪರಿಸ್ಥಿತಿ ಬರ್ತದೆ. ಹೀಗಾಗಿ ನಾವು ಮಾಡಿದ್ದು ಏನೂ ಇಲ್ಲ, ಇಲ್ಲಿ ನಮಗೆ ಮಾಡಲಿಕ್ಕೆ ಅಂಥ ಸಾಮರ್ಥ್ಯವೂ ಇಲ್ಲ. ಒಂದು ಕಣವನ್ನು, ಅಣುವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲಾರದಂತಹ ಮನುಷ್ಯ ಇನ್ನೇನು ಮಾಡವದಾನ ವಿಶ್ವದಲ್ಲಿ? ಏನು ಸೃಷ್ಟಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದ್ದರಿಂದ ಅಂತಹ ಪರಮಾತ್ಮ ಏನದಾನಲ್ಲ, ಆ ಪರಮಾತ್ಮನತ್ತ ನಮ್ಮ ಲಕ್ಷ್ಯ ಸದಾಕಾಲ ಇರಬೇಕು. ನಾವು ಮರೆತಿದ್ದೇವೆ, ಅದಕ್ಕೆ ಸಂತರು ಏನು ಹೇಳ್ತಾರೆ? ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯಲಾರದ ಪೂಜಿಸು, ಹಗಲಿರುಳೆನ್ನದೇ ಸ್ಮರಣ ಮಾಡು, ಜಪ ಮಾಡು. ಹಾಳ ಸಂಸಾರವನ್ನು ಎಷ್ಟು ಸ್ಮರಣ ಮಾಡಿದರೆ ಏನದ ತಾಪು ಕೊಡ್ತೈತೆ ಹೊರತು ಶಾಂತಿಯನ್ನು, ಆನಂದವನ್ನು ಕೊಡುವುದೇ ಇಲ್ಲ. ಯಾಕೆ ಅಂದ್ರೆ ಸಂಸಾರದಲ್ಲಿ, ಪ್ರಪಂಚದಲ್ಲಿ ಪರಮಾನಂದ ಇಲ್ಲವೇ ಇಲ್ಲ. ಒಂದು ವೇಳೆ ಇತ್ತು ಅಂದ್ರೆ ಸಂತ ಮಹಾತ್ಮರು ಪ್ರಪಂಚವನ್ನೇ ಮಾಡುತ್ತಿದ್ರು, ಅಧ್ಯಾತ್ಮವನ್ನು ಯಾಕೆ ಮಾಡುತ್ತಿದ್ರು?
ಅಧ್ಯಾತ್ಮ ಮಾಡಲಿಕ್ಕೆ ಕಾರಣ ಏನಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಅರ್ಥ ಇಲ್ಲ, ಹೊರುಳಿಲ್ಲ, ಗಂಧವಿಲ್ಲ, ಸತ್ವವಿಲ್ಲ. ಅಂತಹ ಪರಮಾತ್ಮನ ಅನುಭೂತಿಯನ್ನು ಕೊಡುವಂತಹ ಶಕ್ತಿ ಪ್ರಪಂಚಕ್ಕೆ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಅಂತಹ ಸಾಮರ್ಥ್ಯ ಇಲ್ಲ. ಯಾವ ಮನುಷ್ಯ ಪಂಚಕರ್ಮೇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿ ಅಂತರ್ಮುಖಿಯಾಗ್ತಾನಲ್ಲ, ಅವನು ಮಾತ್ರ ಸುಖಿಯಾಗಲಿಕ್ಕೆ ಸಾಧ್ಯ. ಆದರೆ ಸಾಮಾನ್ಯರಾದಂಥವರು ಯಾರಿಂದಲೂ ಕೂಡ ಸುಖಿ ಆಗ್ತೀವಿ ಅಂತ ಬಾಯಿಂದ ಹೇಳ್ಬೋದಷ್ಟೇ, ಅದು ವಾಸ್ತವದಲ್ಲಿ ಅನುಭವಕ್ಕೆ ಬಂದಿರುವುದಿಲ್ಲ. ಹೀಗಾಗಿ ಒಟ್ಟಿನಲ್ಲಿ ವಿಶ್ವ ಅನ್ನುವಂಥದ್ದೊಂದು ರಹಸ್ಯಪೂರ್ಣವಾದ ಅತ್ಯದ್ಭುತ ರಚನೆ. ಈ ಅತ್ಯದ್ಭುತವಾದ ರಚನೆಯನ್ನು ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡಿರುವಂಥ ಶಕ್ತಿಯೇ ಅಗಣಿತ ಮಹಿಮನಾದಂಥ ಪರಮಾತ್ಮ. ಈ ದೇವರು ಮತ್ತು ಜಗತ್ತು, ಜೀವ, ಇದರ ರಹಸ್ಯಗಳನ್ನು ಬಿಡಿಸಿ ಬಿಡಿಸಿ ತಿಳಿಸಿ ಹೇಳುವಂಥ ಶಕ್ತಿಯೇ ಗುರು. ಗುರು ಮತ್ತು ದೇವರು ಇವರಿಬ್ಬರು ನಮ್ಮ ಆರಾಧ್ಯ ದೇವರಾದರೆ ಮುಗಿತು. ನಾವು ನಂಬಬೇಕು ಯಾರನ್ನ? ದೇವರನ್ನು ನಂಬಬೇಕು. ನಾವು ಸೇವೆ ಮಾಡಬೇಕು ಯಾರದ್ದ ಅಂದರೆ ಗುರುವಿನ ಸೇವೆಯನ್ನು ಮಾಡಬೇಕು. ಅಂತಹ ಅದ್ವಿತೀಯವಾದಂಥ ಮಹಾತತ್ವ ದೇವರು ಜಗತ್ತನ್ನು ಉದ್ಧರಿಸುವ ಸಲುವಾಗಿ ಗುರುವಿನ ರೂಪದಿಂದ ಅವತರಿಸ್ತಾನೆ. ಹಾಗೆಯೇ ಅವತಾರಕ್ಕೆ ಕಾರಣಗಳೇನಪ್ಪ? ದೇವರು ಯಾಕೆ ಅವತರಿಸ್ತಾನ ಅಂತಂದ್ರೆ, ಶ್ರೀಮದ್ ಭಗವದ್ಗೀತೆಯಲ್ಲಿ ಅದಕ್ಕೆ ಸ್ಪಷ್ಟವಾದಂತಹ ಕಾರಣವನ್ನು ಹೇಳ್ತಾನೆ ಕೃಷ್ಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದೇವರು ಈ ಧರೆಗೆ ಅವತರಿಸಬೇಕಾದ್ರೆ ಈ ಕಾರಣಗಳಿಂದಾಗಿ ಅವತರಿಸ್ತಾನೆ. ಯಾಕೆ ಅಂದ್ರೆ ಇದು ನಾವು ಸೃಷ್ಟಿ ಮಾಡಿದಂಥ ಜಗತ್ತಲ್ಲ, ದೇವರು ಸೃಷ್ಟಿ ಮಾಡ್ಯಾನಂದ ಬಳಕ ಇಲ್ಲಿ ಏನಾದರೂ ತೊಂದರೆ ಆಯಿತು ಅಂದ್ರೆ ಸರಿ ಮಾಡ್ಲಿಕ್ಕೆ ಅವನ ಬರ್ತಾನೆ. ನಮ್ಮ ಹೊಲದಾಗ ನಾವು ಎಲ್ಲ ಬೀಜ ಬಿತ್ತಿ ಬೆಳೆ ಬೆಳೆದಿರ್ತೀವಿ, ಬೆಳೆ ಒಣಗಲ ಹತ್ತು ಅಂದ್ರೆ ಮತ್ತೊಬ್ಬರು ಬಂದು ನೀರು ಉಣಿಸೋದಿಲ್ಲ, ನಾವ ಹೋಗಿ ನೀರು ಉಣಿಸ್ತೀವಿ. ಕಸ ಬೆಳೀತು ಅಂದ್ರೆ ನಾವ ಹೋಗಿ ಹೆಂಗೆ ಕಸ ತೆಗಿತೀವಲ್ಲ, ಹಾಗೆಯೇ ಈ ವಿಶ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಇಲ್ಲೇನಾದರೂ ಅಧರ್ಮ ತಾಂಡವ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂದ್ರೆ ದೇವರು ಸ್ವತಃ ಅವತಾರ ತಾಳಿ ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ. ಇದು ಅತ್ಯಂತ ದೊಡ್ಡ ತತ್ವ. ಧರ್ಮಕ್ಕೆ ಗ್ಲಾನಿ ಆಯ್ತಂದ್ರೆ ಮುಗಿತ್ಲ, ಮತ್ತೇನು ಉಳಿತು ವಿಶ್ವದಲ್ಲಿ? ಧರ್ಮವೇ ಇಡೀ ವಿಶ್ವದ ಪ್ರಾಣ, ಧರ್ಮವೇ ಪರಮಾತ್ಮನ ರೂಪ. ಧರ್ಮ ಇಲ್ಲ ಅಂದ್ರೆ ವಿಶ್ವದಲ್ಲಿ ಐತೇನು? ಅಧರ್ಮದಿಂದ ಈ ವಿಶ್ವ ನಡೆದಿಲ್ಲ, ಧರ್ಮದಿಂದ ವಿಶ್ವ ನಡೆದದ. ಧರ್ಮದ ಮೇಲೆ ಜಗತ್ತು ನಿಂತದ, ಧರ್ಮದ ಮೇಲೆ ಜಗತ್ತು ಬದುಕಿದೆ. ಹೀಗಾಗಿ ಅಂತಹ ಧರ್ಮ ಏನದಲ್ಲ, ಅದಕ್ಕೆ ಪೆಟ್ಟು ಬೀಳಲಿಕ್ಕೆ ಪ್ರಾರಂಭ ಆಯಿತು ಅಂದ್ರೆ, ಧರ್ಮದ ತತ್ವ ಕಣ್ಮರೆಯಾಗುವಂಥ ಪ್ರಸಂಗ ಬಂದಾಗ ಸಾಕ್ಷಾತ್ ಪರಮಾತ್ಮ ಧರ್ಮವನ್ನು ಸಂಸ್ಥಾಪಿಸುವ ಸಲುವಾಗಿ ಅವತರಿಸ್ತಾನ. ಯಾವ ರೂಪದಿಂದ ಅವತರಿಸ್ತಾನ ಅಂತ ಹೇಳಕ್ಕೆ ಬರಂಗಿಲ್ಲ. ಪತಾ ನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೇಗಾ. ದೇವರು
ಬಡವರ ರೂಪದಿಂದ ಮನೆಗೆ ಬಂದು ಹೋಗಬಹುದು, ಭಿಕ್ಷುಕರ ರೂಪದಿಂದ ಬಂದು ಹೋಗಬಹುದು, ಸಣ್ಣ ಮಗುವಿನ ರೂಪದಿಂದ ನಿಮ್ಮ ಮನೆಗೆ ಬಂದು ಹೋಗಬಹುದು, ಅಥವಾ ಪಶು ಪಕ್ಷಿಯಾಗಿ ಬಂದು ಹೋಗಬಹುದು, ಗಿಡಮರವಾಗಿರಬಹುದು. ಯಾವ ರೂಪದಿಂದ ಬಂದ ಯಾವಾಗ ದರ್ಶನ ಕೊಟ್ಟು ಹೋಗ್ತಾನಂತ ಹೇಳಕ್ಕೆ ಬರಂಗಿಲ್ಲ. ಯಾಕೆ ಬರ್ತಾನ ದೇವರಂದ್ರ ಧರ್ಮಸ್ಯ ಗ್ಲಾನಿ ಭವತಿ ಭಾರತ. ಧರ್ಮಕ್ಕೆ ಪೆಟ್ಟು ಬಿಂತು ಅಂದ್ರ ದೇವರು ಅವತರಿಸ್ತಾನೆ. ಪರಿತ್ರಾಣಾಯ ಸಾಧೂನಾಂ, ಯಾರನ್ನ ರಕ್ಷಿಸುವ ಸಲುವಾಗಿ ಬರ್ತಾನ? ಸಾಧೂನಾಂ, ಯಾರ ಮನಸ್ಸು ಅತ್ಯಂತ ಪವಿತ್ರವಾಗಿದೆಯೋ, ಯಾರಲ್ಲಿ ಕಪಟ ಇಲ್ಲವೋ, ಯಾರು ಸತ್ಯನಿಷ್ಠರೋ ಅಂತಹ ಸಜ್ಜನರ ರಕ್ಷಣೆ ಮಾಡುವ ಸಲುವಾಗಿ ಪರಮಾತ್ಮ ಅವತರಿಸ್ತಾನೆ. ಪರಿತ್ರಾಣಾಯ ಸಾಧೂನಾಂ, ನಾವು ಸಜ್ಜನರದೇವಪ್ಪ, ನಾವು ಭಾಳ ಬಡವರದೀವಿ ಅಂತ ಅಂಜೋ ಅವಶ್ಯಕತೆ ಇಲ್ಲ. ನೀನು ಸತ್ಯನಿಷ್ಠನಾಗಿರು, ದೇವರನ್ನ ರಕ್ಷಣೆಗಾಗಿ ಬಂದೇ ಬರ್ತಾನೆ, ಯಾಕೆ ಚಿಂತೆಯನ್ನು ಮಾಡುತ್ತೆ? ಅಧರ್ಮದ ಹತ್ತಿರ ಬೇಕಾದಷ್ಟು ಶಕ್ತಿ, ಸಂಪತ್ತು, ಅಧಿಕಾರ, ಐಶ್ವರ್ಯ ಎಲ್ಲ ಇರಬಹುದು. ದುರ್ಯೋಧನನ ಹತ್ತಿರ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಕರ್ಣ, ಅಶ್ವತ್ಥಾಮ, ದ್ರೋಣಾಚಾರ್ಯ. ಅಷ್ಟೇ ಅಲ್ಲದೆ ಶಲ್ಯನಂತ ಮಹಾರಥಿ. ಇಷ್ಟೆಲ್ಲ ಇದ್ರೂ ಕೂಡ ಅಧರ್ಮ ಇತ್ತವನಲ್ಲಿ. ಹೀಗಾಗಿ ಸರ್ವವೂ ಸರ್ವನಾಶವಾಗಿ ಹೋಯಿತು. ಧರ್ಮದ ರೂಪಿಯಾದ ಪಾಂಡವರು ಉಳಿದರು. ಯಾಕೆ ಉಳಿದರು ಅಂದ್ರ ಉಳಿಸಿದಂಥವ ದೇವರು, ಅವತಾರ ತಾಳಿ ಬಂದಂಥವ ಪರಮಾತ್ಮನಿದ್ದ. ಹೀಗಾಗಿ ರಕ್ಷಣೆಯನ್ನು ಮಾಡಿದ. ಪರಿತ್ರಾಣಾಯ ಸಾಧೂನಾಂ, ನಾವೇನಪ್ಪ ಬಹಳ ಶಕ್ತಿ ಇಲ್ಲದವರದಿವೆ ಅಂತ ಹಿಂಗೆ ತಿಳ್ಕೋಬೇಡ. ನಿನ್ನ ಹಿಂದ ನಿನಗೆ ಏನಾದರೂ ತ್ರಾಸಾಯಿತು ಅಂದ್ರೆ ಕೈ ಹಿಡದೆ ಎತ್ತಲಿಕ್ಕೆ ಅಂತ ವಿಶ್ವಶಕ್ತಿನ ನಿಂತಿರುವಾಗ ನೀ ಯಾಕೆ ಅನ್ಸುತ್ತಿ? ನರಮಾನವರಿಂದ ಹುಲುಮಾರವರಿಂದ ಈ ವಿಶ್ವದಲ್ಲಿ ಆಗುವುದಾದರೂ ಐತೇನು? ಇವ್ರ ಕಡೆಯಿಂದ ಏನು ಸಾಧ್ಯದ? ಯಾವುದು ಸತ್ಯ ಐತೋ ಅದಕ್ಕೆ ಜಯ ಅದ, ಅಸತ್ಯಕ್ಕೆ ಜಯ ಇಲ್ಲ. ಧರ್ಮಕ್ಕೆ ಜಯ ಅದ, ಅಧರ್ಮಕ್ಕೆ ಜಯ ಇಲ್ಲ. ಯಥೋ ಧರ್ಮಸ್ತಥೋ ಜಯ ಹೊರತು ಯತಃ ಅಧರ್ಮ ತತಃ ಜಯ ಅಂತ ಹೇಳಿಲ್ಲ ಋಷಿಗಳು. ಹೀಗಾಗಿ ಪರಿತ್ರಾಣಾಯ ಸಾಧೂನಾಂ, ಇದು ನಾವು ಬಹಳ ಚೆನ್ನಾಗಿ ಇದನ್ನು ನೆನಪಿಟ್ಕೋಬೇಕು. ನಾವು ಬರೀ ಸತ್ಯದ ಮಾರ್ಗದಿಂದ, ಧರ್ಮದ ಮಾರ್ಗದಿಂದ ನಡಿಲಾಕ ಪ್ರಯತ್ನ ಅಷ್ಟ ಮಾಡೋದು, ಉಳಿಕಿದ ವಿಚಾರ ನಾವು ಮಾಡಂಗಿಲ್ಲ. ಅದನ್ನು ಪರಮಾತ್ಮ ಮಾಡುತ್ತಾನೆ. ವಿನಾಶಾಯ ಚ ದುಷ್ಕೃತಾಂ, ಯಾವ ಮನುಷ್ಯ ದುಷ್ಟ ಅದಾನ, ದುರ್ಜನ ಅದಾನ, ಅಸತ್ಯದ ಹಾದಿಯನ್ನು ಹಿಡ್ದಾನಲ್ಲ, ಅವನನ್ನು ನಾಶ ಮಾಡುವ ಸಲುವಾಗಿ ಸಾಕ್ಷಾತ್ ನಾರಾಯಣನೇ ಅವತರಿಸ್ತಾನೆ. ಯಾಕೆ ಚಿಂತೆ ಮಾಡ್ತಿ? ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕೆಲಸ ಮಾಡೋವಾಗ ಶಿಕ್ಷೆಯನ್ನು ದೇವರು ಕೊಡ್ತಾನೆ. ಯಾವ ದುಷ್ಟದಾನಲ್ಲ, ಯಾವ ಪಾಪದ ಕೆಲಸವನ್ನು ಮಾಡ್ತಾನಲ್ಲ, ಸುಳ್ಳು ಹೇಳ್ತಾನ, ಇನ್ನೊಬ್ಬರ ಸಾಧುಗಳ ಮನಸ್ಸನ್ನು ನೋಯಿಸ್ತಾನ, ಸಜ್ಜನರಿಗೆ ತೊಂದರೆಯನ್ನು ಕೊಡ್ತಾನಲ್ಲ, ಅಂಥವನನ್ನು ನಾಶ ಮಾಡುವ ಸಲುವಾಗಿ ಭಗವಂತ ಅವತರಿಸ್ತಾನೆ. 2 ಉದ್ದೇಶಗಳ ಮುಖ್ಯವಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇವೆರಡು ಪ್ರಮುಖ ಉದ್ದೇಶಗಳನ್ನು ಪೂರೈಸುವ ಸಲುವಾಗಿ ವಿಶ್ವಶಕ್ತಿ ದೇವರ ರೂಪದಿಂದ ಈ ಧರೆಗೆ ಅವತರಿಸ್ತದೆ. ಅದು ಕೂಡ ಎಲ್ಲಿ ಅವತರಿಸ್ತದ? ನಮ್ಮ ಮನ್ಯಾಗ ದೇವರು ಹುಟ್ಟಲಿ, ದೇವರ ಅವತಾರ ನಮ್ಮ ಮನ್ಯಾಗ ಆಗಲಿ ಅಂತ ನಾವು ಹೇಳ್ತೀವಿ. ಆದ್ರೆ ದೇವರು ಎಲ್ಲಿ ಬರಾವದಾನಲ್ಲ, ಆ ಜಾಗ ಆ ವ್ಯಕ್ತಿಗಳು ಹೆಂಗಿರಬೇಕು ಅಂತ ಹೇಳ್ತಾರೆ. ದೇವರ ಅವತರಿಸಾಮಿದ್ದಂದ್ರೆ ಹೆಂಗಿರ್ಬೇಕಪ್ಪ? ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು, ಸತ್ಯನಿಷ್ಠರಾದಂತಹ ಸದ್ಭಕ್ತರು, ಏಕನಿಷ್ಠ ಪರಮಾತ್ಮನನ್ನೇ ಭಜಿಸುವಂತಹ ಸದ್ಭಕ್ತರ ಮನೆಯಲ್ಲಿ ದೇವರ ಅವತರಿಸ್ತಾನೆ.
ದೇವರು ಅವತರಿಸ್ಬೇಕಂದ್ರೆ ಶ್ರೀಮಂತರಿರ್ಬೇಕಂತ ಹಿಂಗಿಲ್ಲ, ದೊಡ್ಡ ಅಧಿಕಾರದಲ್ಲಿರಬೇಕಂತ ಹಾಗೂ ಇಲ್ಲ. ದೇವರು ಅವತರಿಸಬೇಕಂದ್ರೆ ಸ್ವಚ್ಛ ಮನಸ್ಸಿನ ವ್ಯಕ್ತಿಗಳಿರಬೇಕು, ಅಲ್ಲಿ ದೇವರು ಅವತರಿಸ್ತಾನೆ. ಹಾಗೇ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀ ಚ ತೇನ ಅಪಾರ ಸಂವೇತ್ ಸುಖಸಾಗರೇಸ್ಮಿನ್ ಲೀಯೇ ಪರಬ್ರಹ್ಮಣಿ ಯಸ್ಯ ಚೇತಃ. ಹೇಳ್ತಾರವರು, ಮಹಾತ್ಮರು ಹೆಂಗಿರ್ತಾರ, ಮಹಾತ್ಮರು ಯಾವ ಮನೆಯಲ್ಲಿ ಹುಟ್ಟುತ್ತಾರ ಅಲ್ಲಿ ಏನಾಗ್ತದ ಅಂತ ಋಷಿಗಳು ಹೇಳ್ತಾರೆ. ಕುಲಂ ಪವಿತ್ರಂ, ಒಬ್ಬ ಯೋಗಿ ನಿಮ್ಮ ಮನೆಯಲ್ಲಿ ಅವತರಿಸದ ಅಂದ್ರೆ ಇಡೀ ಕುಲವೇ ಪರಮ ಪವಿತ್ರವಾಗಿ ಹೋಗ್ತದ, ಅಂತ ಸಾಮರ್ಥ್ಯ ಒಬ್ಬ ಯೋಗಿಯಲ್ಲಿ. ಜನನೀ ಕೃತಾರ್ಥ, ಯಾವ ಮಹಾತಾಯಿಯ ಮಹಾಪುರುಷನನ್ನ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಬೆಳೆಸ್ತಾಳಲ್ಲ ಆಕೆ ಕೃತಾರ್ಥಳಾಗಿ ಹೋಗ್ತಾಳೆ, ಇನ್ನು ಆಕೆಗೆ ಮೋಕ್ಷದ ಅವಶ್ಯಕತೆ ಇಲ್ಲ. ವಸುಂಧರಾ ಪುಣ್ಯವತೀಚತೇನ, ಯಾವ ನೆಲದಲ್ಲಿ ಯೋಗಿಯ ಜನನವಾಗ್ತದಲ್ಲ ಅವತರಣವಾಗ್ತದಲ್ಲ ಅಂತಹ ನೆಲ ಪುಣ್ಯದಿಂದ ತುಂಬಿ ಹೋಗ್ತದ, ಪುಣ್ಯದ ನೆಲವಾಗ್ತದ ಅಂತಹ ದೇಶ, ಅಂತಹ ನೆಲ, ಅಂತಹ ಕ್ಷೇತ್ರ. ಅಪಾರ ಸಂವೇತ್ ಸುಖಸಾಗರೇಸ್ಮಿನ್, ಯೋಗಿ ಹೆಂಗಿರ್ತಾನ, ಲೀಯೇ ಪರಬ್ರಹ್ಮಣಿ ಯಸ್ಯ ಚೇತಃ, ಅವನ ಮನಸ್ಸು ನಮ್ಮಂಗ ಸಾಮಾನ್ಯವಾಗಿ ಉಣ್ಣೋದು ತಿನ್ನೋದು ಪ್ರಪಂಚದಲ್ಲಿ ಮುಳುಗಿರಂಗೆಲ್ಲ. ಅಪಾರ ಸಂವಿತ್ ಸುಖಸಾಗರೇಸ್ಮಿನ್, ಇಡೀ ವಿಶ್ವದ ಮಹಾಜ್ಞಾನದ ಆಧಾರವಾದಂಥ ಪರಮಾತ್ಮನ ಜ್ಞಾನದಲ್ಲಿ ಅವನು ಮುಳುಗಿ ಹೋಗಿಬಿಟ್ಟಿರ್ತಾನೆ. ಲೀಯೇ ಪರಬ್ರಹ್ಮಣಿ ಯಸ್ಯ ಚೇತಃ, ಈ ಲೋಕದಲ್ಲಿ ಅವನ ಮನಸ್ಸು ಮುಳುಗುವುದಿಲ್ಲ, ಸಾಮಾನ್ಯವಾದಂಥ ಲೌಕಿಕ ವಿಷಯಗಳಲ್ಲಿ ಅವನು ಇರುವುದೇ ಇಲ್ಲ. ಅವನ ಮನಸ್ಸು ಪರಬ್ರಹ್ಮನಲ್ಲಿ ಮುಳುಗಿ ಹೋಗಿರುತ್ತದೆ. ಅಂಥ ಒಬ್ಬ ಸಮಾಧಿಸ್ಥ ಯೋಗಿ, ಸ್ಥಿತಪ್ರಜ್ಞ ಮಹಾತ್ಮ ಈ ವಿಶ್ವದಲ್ಲಿ ಅವತರಿಸಿದ ಅಂದ್ರ ಇಡೀ ವಿಶ್ವಕ್ಕೆ ದೇವರ ಅವತಾರ ತಾಳೆದಂಗ ಮತ್ತೇನು ಅಲ್ಲ. ಅಂಥ ಪರಮಾತ್ಮನ ಲೀಲೆ, ದೇವರಂದ್ರೆ ಈ ರೀತಿಯಾಗಿರುವಂಥ ತತ್ವ, ದೈವಿ ಶಕ್ತಿ ಅಂದರೆ ಈ ರೀತಿಯಾಗಿರುವಂಥದ್ದು. ಆ ದೇವರು ಈ ವಿಶ್ವದಲ್ಲಿ ಏನೇನು ಮಾಡಿದ, ನಾವು ದೇವರನ್ನು ಯಾವ ರೀತಿ ಸ್ಮರಿಸಬೇಕು ಅನ್ನುವುದರ ಕುರಿತು ಒಂದು ತತ್ವಪದ. ದೇವ ನಿನ್ನನು ನಿತ್ಯ ನಿತ್ಯ ದಿನ ನೆನೆಯುವೆನು ನೆನೆಯುವೆನು. ದೇವ ನಿನ್ನನು ನಿತ್ಯ ನಿತ್ಯ ದಿ ನಾನು ನೆನೆಯುವೆನು ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ, ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನೋ. ನಾನು ಬೆಳಗುವೆನು ನಾನು ಬೆಳಗುವೆನು. ದೇವ ನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು ನಾನು ನೆನೆಯುವೆನು. ಇದು ಪರಮ ಪೂಜ್ಯರಾದ ರಾಜಯೋಗಿ ಗುರು ಚನ್ನಬಸವರಾಜರು ಇದ್ದಾರೆ. ನಾನೇ ಕಂಪೋಸ್ ಮಾಡಿದ್ದೇನೆ. ತೃಣದಲ್ಲಿ ವಿಶ್ವದ ಜೀವರ ಸಲಹುವ ತ್ರಾಣವ
ತುಂಬಿರುವೆ ಕ್ಷಣದಲ್ಲಿ ಕಣಗಳ ಕೂಡಿಸಿ ಬಯಲಲಿ ಜಗವನ್ನು ಮಾಡಿರುವೆ ತೃಣದಲ್ಲಿ ವಿಶ್ವದ ಜೀವರ ಸಲಹುವ ತ್ರಾಣವ ತುಂಬಿರುವೆ ಕ್ಷಣದಲ್ಲಿ ಕಣಗಳ ಕೂಡಿಸಿ ಬಯಲಲಿ ಜಗವನ್ನು ಮಾಡಿರುವೆ ಮೇಘದಿ ಸುರಿಯುವ ಮಳೆಯಾಗಿ ನೀನು ಜಲದಿಯ ತುಂಬಿರುವೆ ಮೇಘದಿ ಸುರಿಯುವ ಮಳೆಯಾಗಿ ನೀನು ಜಲದಿಯ ತುಂಬಿರುವೆ ಸಾಗರವಾಗಿ ಜಗದಲ್ಲಿ ನಿತ್ಯ ಸಾಗರವಾಗಿ ಜಗದಲ್ಲಿ ನಿತ್ಯ ಬೋರ್ಗರಿಯುತ್ತಿರುವೆ ಬೋರ್ಗರಿಯುತ್ತಲಿರುವೆ ನಿತ್ಯ ಬೋರ್ಗರಿಯುತ್ತಲಿರುವೆ ದೇವಾ ನಿನ್ನನು ನಿತ್ಯ ನಿತ್ಯದಿ ದೇವಾ ನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು ನಾನು ನೆನೆಯುವೆನು ಸಶ್ಯದಿ ಸತ್ಯವ ನಿನ್ನಯ ಕಲುಷದ ಅಮೃತ ಸುರಿದಿರುವೆ ಗಿಡಮರದಲ್ಲಿ ಹಕ್ಕಿಗಳಾಗಿ ನಿತ್ತದಿ ಗೀತವ ಹಾಡಿರುವೆ ಸಸ್ಯದಿ ಸತ್ಯವ ನಿನ್ನಯ ಕಲುಷದ ಅಮೃತ ಸುರಿದಿರುವೆ ಗಿಡಮರದಲ್ಲಿ ಹಕ್ಕಿಗಳಾಗಿ ನಿತ್ತದಿ ಗೀತವ ಹಾಡಿರುವೆ ಪ್ರಾಣಿಗಳಲ್ಲಿ ಉಸಿರಾಗಿ ನಿರುತ್ತದಿ ಅವುಗಳ ಪರದಿರುವೆ ಬಾಲ್ಯತ್ತರದ ಪರ್ವತವಾಗಿ ನಿನ್ನಯ ಬಾಲ್ಯತ್ತರದ ಪರ್ವತವಾಗಿ ನಿನ್ನಯ ಹಿರಿಮೆಯ ಸಾರಿರುವೆ ಹಿರಿಮೆಯ ಸಾರಿರುವೆ ಹಿರಿಮೆಯ ಸಾರಿರುವೆ ದೇವಾ ನಿನ್ನನು ನಿತ್ಯ ನಿತ್ಯದಿ ದೇವಾ ನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನೋ ನಾನು ನೆನೆಯುವೆನು ಧರಣಿ ಮಂಡಲವ ನಿನ್ನ ಚರಣದಿ ಸತತವು ಕಾಯ್ದಿರುವೆ ಜಲವಾಗಿ ಜೀವರ ನೀರಿನ ದಾಹವ ನೀನು ತಣಿಸಿರುವೆ ಧರಣಿ ಮಂಡಲವ ನಿನ್ನ ಚರಣದಿ ಸತತವು ಕಾಯ್ದಿರುವೆ ಜಲವಾಗಿ ಜೀವರ ನೀರಿನ ದಾಹವ ನೀನು ತಣಿಸಿರುವೆ ಆಜ್ಞೆಯ ರೂಪದಿ ಸಂತತ ವಿಶ್ವದ ಆಜ್ಞೆಯ ರೂಪದಿ ಸಂತತ ವಿಶ್ವವ ತೇಜವ ಬೆಳಗಿರುವೆ ಮಹಾಪ್ರಾಣವಾಗಿ ಬ್ರಹ್ಮಾಂಡದಿ ನೀನು ಮಹಾಪ್ರಾಣವಾಗಿ ಬ್ರಹ್ಮಾಂಡದಿ ನೀನು ದಿನ ರಾತ್ರಿ ಸುಳಿದಿರುವೆ ದಿನ ರಾತ್ರಿ ಸುಳಿದಿರುವೆ ದೇವಾ ನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು
ಬಯಲಾಗಿ ವಿಶ್ವದ ಅನಂತ ಚಿಕ್ಕಿಗಳ ಮೀನೇ ಧರಿಸಿರುವೆ. ಹೂವಾಗಿ ಹೊಲದಲ್ಲಿ ಸುಗಂಧ ರೂಪದಿ ಉದಯದಿ ಅರಳಿರುವೆ. ಜೀವರ ಮನದ ಕೊನೆಯ ಮೇಲಣ ಅರಿವಾಗಿ ಹೊಳದಿರುವೆ. ವ್ಯವಹಾರದಲ್ಲಿ ಅಕ್ಷರವಾಗಿ ನಿನ್ನ ಮೂಲದ ಜ್ಞಾನದ ಹರಿಸಿರುವೆ. ಜ್ಞಾನದ ಹರಿಸಿರುವೆ. ಓ ಜ್ಞಾನದ ಹರಿಸಿರುವೆ. ದೇವ ನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ದೇವ ನಿನ್ನನು ಕವಿಗಳ ಕಾವ್ಯದಿ ಅನಂತ ಸತ್ಯದಿ ಜ್ಞಾನವಾ ಸುರಿದಿರುವೆ. ಭಾವಿ ಭಕ್ತರ ಭಾವಿಕ ಭಕ್ತರ ಭಕ್ತಿಗೆ ಮೆಚ್ಚಿ ನಿನ್ನ ರೂಪವ ತೋರಿರುವೆ. ಸಂತನಾಗಿ ಸಂತತ ಸತ್ಯದ ಸುದ್ದಿಯ ಹೇಳಿರುವೆ. ಸಂತನಾಗಿ ಸಂತತ ಸತ್ಯದ ಸುದ್ದಿಯ ಹೇಳಿರುವೆ. ಗುರುದೇವರಾಗಿ ನಿತ್ಯವೂ ನೀನು ಗುರುದೇವರಾಗಿ ಗುರುದೇವಾ ಹೃದಯದಿ ನೆಲೆಸಿರುವೆ. ಎಲ್ರು ಕೈ ಮೇಲೆ ಎತ್ತಿ ನೋಡೋಣ. ಎಲ್ರು ದೇವ ನಿನ್ನನು ನಿತ್ಯದಿ ನಾನು. ದೇವ ನಿನ್ನನು ನಿತ್ಯದಿ ನಾನು ನೆನೆಯುವೆನು. गुरु बसवेश्वर महाराज की, राजयोगी चन्न बसवेश्वर महाराज की जय. गुरु बसवेश्वर हर हर महादेव. ಪರಮಾತ್ಮ ಗುರುವಿನ ರೂಪದಿಂದ ಈ ಧರೆಗೆ ಅವತರಿಸ್ತಾನ. ಅಂಥ ಅದ್ವಿತೀಯವಾದಂತಹ ಶಕ್ತಿಯ ಅವತರಣಕ್ಕೆ ಈ ಜಗತ್ತು ಸದಾಕಾಲ ಕಾದಿರುತ್ತದೆ. ಒಬ್ಬರು ಮಹಾತ್ಮರ ಅವತರಿಸಲಿ ಅಂತ ಪಂಚಮಹಾಭೂತಗಳೇ ತಪಸ್ಸನ್ನು ಮಾಡ್ತಾವೆ. ಯಾಕೆ ಅಂದ್ರೆ ಭೂಮಿಯ ಮೇಲಿನ ಪಾಪದ ಭಾರ ಕಡಿಮೆಯಾಗುವುದು ಸಂತರು ಅವತರಿಸಿದಾಗ ಮಾತ್ರ. ಬುದ್ಧ ಅವತಾರ ತಾಳಿದ ಅಂಗುಲಿ ಮಾಲಾನಂಥ ಕಟಕರು ಕೂಡ ಸಂತರಾಗಿ ಬದಲಾದರು. ಬಸವಣ್ಣನ ಅವತಾರವನ್ನು ತಾಳಿದರವರು 1,00,000 ಮೇಲೆ 96,000 ಜನ ಅಮರಗಣಗಳು ತಯಾರಾದರು. ಮಹಾರಾಷ್ಟ್ರದಲ್ಲಿ ಸಂತ ನಾಮದೇವರು, ಸಂತ ಜ್ಞಾನೇಶ್ವರ ಮಹಾರಾಜರು, ಸಂತ ಏಕನಾಥ ಮಹಾರಾಜರು
ಸಮರ್ಥ ರಾಮದಾಸರು, ಸಂತ ತುಕಾರಾಮ್ ಮಹಾರಾಜರೆಲ್ಲ ಅವತಾರ ತಾಳಿದ್ದರಿಂದ ಇವತ್ತು ಕೋಟಿ ಕೋಟಿಗಟ್ಟಲೆ ಜನ ಉದ್ಧಾರ ಆಗ್ತಾ ಇದ್ದಾರೆ. ಹೀಗಾಗಿ ಸಂತರ ಅವತಾರವನ್ನು ತಾಳಲಿ ಅಂತ ಈ ಧರಿತ್ರಿಯೇ, ಈ ಧರಣಿಯೇ ತಪಸ್ಸನ್ನು ಮಾಡುತ್ತದೆ. ಅಂಥ ತಪಸ್ಸನ್ನು ಮಾಡಿದಾಗ ಆಗಿನ ಕಾಲದಲ್ಲಿ ಸುಮಾರು 18ನೇ ಶತಮಾನದಲ್ಲಿ ಈ ಜಗತ್ತಿಗೆ ಒಬ್ಬ ಯೋಗಿಯ ಅವಶ್ಯಕತೆ ಇತ್ತು. ಆಗಿನ ಕಾಲಕ್ಕೆ ಧರ್ಮವಂತರು, ಸಂಸ್ಕಾರವಂತರು ಆದಂತಹ, ಅಷ್ಟೇ ಅಲ್ಲದೆ ಧರ್ಮಕ್ಷೇತ್ರ, ದೇವರು ಅವತಾರ ತಾಳಬೇಕಾದ್ರೆ ಕ್ಷೇತ್ರ ಕೂಡ ಪವಿತ್ರವಾಗಿರಬೇಕಾಗುತ್ತದೆ, ಪ್ರದೇಶ. ಹಾಗೆ ನಮ್ಮ ಬೀಳೂರಿನ ವಿರಕ್ತ ಮಠದ ಮಹಾತಪಸ್ವಿಗಳು, ಶ್ರೇಷ್ಠ ಶಿವಯೋಗಿಗಳು ತಮ್ಮ ಅದ್ವಿತೀಯವಾದಂತಹ ತಪಸ್ಸಿನಿಂದಾಗಿಯೇ ವಿಶ್ವವನ್ನು ಬೆಳಗಿದ ಯುಗಯೋಗಿ, ಆಜನ್ಮಯೋಗಿ, ಶ್ರೇಷ್ಠತೆಯ ಶಿಖರ, ಸಕಲ ಕಲ್ಯಾಣ ಗುಣ ಸಮನ್ವಿತರಾದಂತಹ ಗುರುಬಸವ ಮಹಾಶಿವಯೋಗಿಗಳವರು ಈ ಧರೆಗೆ ಅವತರಿಸಲಿಕ್ಕೆ ಆಯ್ದುಕೊಂಡಂತಹ ಕ್ಷೇತ್ರ ನಿಮಿತ್ತ ಮಾತ್ರವಾಗಿ ಕಲಬುರಗಿ ಜಿಲ್ಲೆಯ ರೇವಪ್ಪನ ಹಂಗರಗಿ ಅಂತ ಗ್ರಾಮ. ಅಲ್ಲಿ ಶಿವಯೋಗಿಗಳು ರಾಮನಗೌಡ ಮತ್ತು ಚೆನ್ನಮ್ಮ ಅನ್ನುವ ಇಬ್ಬರು ಸದ್ಗೃಹಸ್ಥ ದಂಪತಿಗಳು, ಲಿಂಗಪೂಜಾ ನಿಷ್ಠರು, ಕಾಯಕನಿಷ್ಠರು, ತ್ರಿವಿಧ ದಾಸೋಹಿಗಳು. ಅಷ್ಟೇ ಅಲ್ಲದೆ ಊರಿನಲ್ಲೆಲ್ಲ ಒಳ್ಳೆಯ ಹೆಸರನ್ನು ಹೊಂದಿದಂತಹ ಈ ದಂಪತಿಗಳು ತಂದೆ ತಾಯಿಗಳು ಯಾವ ರೀತಿಯಾಗಿರಬೇಕು, ತಾಯಿಯಾದಂಥವಳು ವಿಶೇಷವಾಗಿ ಪತಿವ್ರತಾ ಶಿರೋಮಣಿಯಾಗಿರಬೇಕು. ಆಗ ಮಾತ್ರ ಒಬ್ಬ ಸಿದ್ಧ ಪುರುಷನ ಅವತರಣವಾಗುತ್ತದೆ. ಯಾಕೆ ಅಂದ್ರೆ ತಾಯಿಯ ಪಾತ್ರ ಬಹಳ ದೊಡ್ಡದು ಮಕ್ಕಳ ಬೆಳವಣಿಗೆಯಲ್ಲಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಲ್ಲಿ. ಅದರಲ್ಲಿಯೂ ಯೋಗಿಗಳ ಅವತರಣ ಆಗ್ತದಂದ್ರೆ ಆ ತಾಯಂದರೆ ಎಷ್ಟು ಪವಿತ್ರವಾಗಿರಬೇಕು ಅಂತ ವಿಚಾರ ಮಾಡಬೇಕು. ದಿನರಾತ್ರಿ ಎನ್ನದೇ ಪ್ರಾಪಂಚಿಕ ವಿಷಯಗಳ ಚಿಂತನೆ ಮಾಡುವಂತಹ ತಾಯಂದಿರಲ್ಲಿ ದೇವರ ಅವತರಣ ಹೆಂಗಾಗ್ತದ? ತಾಯಿ ಹೇಗಿರಬೇಕಪ್ಪ ಅಂದ್ರೆ ಕೌಸಲ್ಯಾ ದೇವಿ ಇದ್ದಂತೆ ಇರಬೇಕು. ಆಗ ಸಾಕ್ಷಾತ್ ವಿಷ್ಣು ಶ್ರೀರಾಮಚಂದ್ರನ ರೂಪದಿಂದ ಅವತರಿಸ್ತಾನೆ. ತಾಯಿಯಾದಂಥವಳು ಯಶೋಧ ಇದ್ದಂಗಿರಬೇಕು, ದೇವಕಿ ಇದ್ದಂಗಿರಬೇಕು. ಆವಾಗ ಒಬ್ಬ ಕೃಷ್ಣ ಪರಮಾತ್ಮ ಅವತರಿಸ್ತಾನೆ. ತಾಯಿಯಾದಂಥವಳು ಜೇವಂತಾಬಾಯಿಯಂತೆ ಇರಬೇಕು. ಆವಾಗ ಒಂದು ಕ್ಷಾತ್ರ ತೇಜದ ಸಿಂಹ ಈ ವಿಶ್ವದಲ್ಲಿ ಅವತರಿಸ್ತದೆ. ಮಹಾರಾಣಾ ಪ್ರತಾಪನ ರೂಪದಿಂದ ಅವತರಿಸಿದಂಥ ಸಿಂಹ, ಅದಕ್ಕೆ ಜನ್ಮ ಕೊಟ್ಟಂಥ ತಾಯಿ ಏನು ಸಾಮಾನ್ಯಳಾಗಿರಲಿಲ್ಲ, ಜೈವಂತಾಬಾಯಿ. ಹುಡುಗ ಹೆಂಗಿದ್ದ ಅಂದ್ರ 90 kg 2 ಖಡ್ಗಗಳನ್ನು ಹಿಡಿದು ಯುದ್ಧ ಮಾಡುತ್ತಿದ್ದ ಪ್ರತಾಪ. ಅಷ್ಟು ಶೂರ ಹುಟ್ಟಬೇಕಂದ್ರ ತಾಯಿಯಲ್ಲಿ ಆ ಶೂರ ವೀರತನ ಬೇಕಾಗುತ್ತದೆ. ತಂದೆಯಲ್ಲಿ ಆ ತೇಜಸ್ಸು, ಆ ಧೈರ್ಯ ಸ್ಥೈರ್ಯಗಳು ಬೇಕು. ಆವಾಗ ಒಂದು ಮಗು ಇಡೀ ಯುಗಮಾನದ ಇತಿಹಾಸವನ್ನು ಬದಲಾಯಿಸುವಂಥ ವ್ಯಕ್ತಿಯಾಗಿ ಹುಟ್ಟುತ್ತಾನೆ. ಮಹಾತ್ಮರು ಹುಟ್ಟಬೇಕಾದ್ರೆ, ಶೂರವೀರರು ಹುಟ್ಟಬೇಕಾದ್ರೆ, ಐತಿಹಾಸಿಕ ಮಹಾಪುರುಷರು ಹುಟ್ಟಬೇಕಂದ್ರೆ ಏನು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೆ ತಂದೆ ತಾಯಿಗಳು ಅತ್ಯಂತ ಪವಿತ್ರವಾಗಿರಬೇಕು.
ತಾಯಿಯಾದಂಥವಳು ಪತಿವ್ರತೆಯಾಗಿದ್ಲು ಅಂದ್ರೆ ಆ ತಾಯಿಯ ಗರ್ಭದಿಂದ ಒಬ್ಬ ಮಹಾತ್ಮ ಹುಟ್ಟಲೇಬೇಕು, ಹುಟ್ಟುತ್ತಾನ ಈ ವಿಶ್ವದಲ್ಲಿ. ಅಂತ ಸಾಮರ್ಥ್ಯ ವಿಶ್ವದಲ್ಲಿ ಹೆಣ್ಮಕ್ಕಳು ಇನ್ನು ಯಾವುದೇ ವ್ರತವನ್ನು ಮಾಡಲಿ ಅಥವಾ ಬಿಡಲಿ, ಪತಿಯೇ ಪರದೈವ ಅಂತ ಬರೀ ಪತಿವ್ರತ ಒಂದನ್ನೇ ಮಾಡಿದರೂ ಸಾಕು, ದೇವರೇ ಅವರ ಹೊಟ್ಟೆಯಿಂದ ಹುಟ್ಟುತ್ತಾನ. ಅಂತ ಮಹಾವ್ರತ ಅದು. ಇನ್ನ ಗಂಡು ಮಕ್ಕಳು ಕೂಡ ಏಕ ಪತ್ನಿ ವ್ರತಸ್ಥರಾಗಿರಬೇಕು, ಅದು ಭಾರತೀಯ ಸಂಸ್ಕೃತಿ. ದೃಷ್ಟಿ ಅತ್ಯಂತ ಪವಿತ್ರವಾಗಿರಬೇಕು. ಪರವಧುವನ್ನು ಸಾಕ್ಷಾತ್ ಪಾರ್ವತಿ ಎಂಬೆ ಅಂತ ಬಸವಣ್ಣವರು ಹೇಳಿದರು. ಆ ರೀತಿಯಾದಂಥ ದೃಷ್ಟಿ ಇತ್ತು ಅಂದ್ರೆ ಅವರಿಗೆ ಸದ್ಗೃಹಸ್ಥರು ಅಂತ ಕರೀತಾರೆ. ಹಾಗೆ ರಾಮನಗೌಡರು ಮತ್ತು ಚೆನ್ನಮ್ಮನವರ ಉದರದಲ್ಲಿ ಸಾಕ್ಷಾತ್ ಶಿವನ ಅವತಾರ. ಗುರು ಅಂದ್ರೆ ಬೇರೆ ಅಲ್ಲ, ಶಿವ ಅಂದ್ರೆ ಬೇರೆ ಅಲ್ಲ. ಗುರು ಅಂದ್ರೆ ಬೇರೆ ಅಲ್ಲ, ಅವತಾರಿ ಮಹಾತ್ಮರು ಅಂದ್ರೆ ಬೇರೆ ಅಲ್ಲ. ಅಂಥ ಮಹಾ ಅವತಾರಿಗಳು ರೇವಪ್ಪನ ಹಂಗರಿಗೆಯಲ್ಲಿ ಅವತರಿಸಿದರು. ಅವತರಿಸಿದ ತಕ್ಷಣ ಪ್ರತಿಯೊಂದು ಮಗುವಿಗೂ ಒಂದೊಂದು ಲಕ್ಷಣ ಇರ್ತದೆ. ಯಾರು ಅವತಾರಿಗಳಿರ್ತಾರೆ ಅವರು ಜನ್ಮಜಾತವಾಗಿ ಅಂಥ ಲಕ್ಷಣಗಳನ್ನು ಹೊಂದಿರ್ತಾರೆ. ಆವಾಗ ಈ ಮಗುವಿನ ರಾಜ ತೇಜ, ಈ ಮಗುವಿನಲ್ಲಿರುವಂಥ ಅದ್ವಿತೀಯವಾದಂಥ ಶಿವ ತೇಜಸ್ಸು ಮುಂದೆ ಒಂದು ವಿಶ್ವದ ಉದ್ಧಾರದ ಲಕ್ಷಣಗಳು ಈ ಮಗುವಿನಲ್ಲಿ ಕಂಡುಬಂದು ಇಡೀ ವಿಶ್ವದ ಜೀವಕಳೆಯನ್ನು ತುಂಬುವಂತಹ ಚೈತನ್ಯ ಶಕ್ತಿ ಈ ಮಗುವಿನಲ್ಲಿ ಇದ್ದದ್ದರಿಂದ ಈ ಮಗುವಿಗೆ ಅಷ್ಟಮಹಾಸಿದ್ಧಿಗಳ ಅದ್ವಿತೀಯ ಶಕ್ತಿ ಇದ್ದದ್ದರಿಂದ ಮುಂದೆ ಆಚಂದ್ರಾರ್ಕವಾಗಿ ಸೂರ್ಯಚಂದ್ರರಿರುವವರೆಗೆ ಈ ವಿಶ್ವವನ್ನು ಬೆಳಗುವಂತಹ ಶಕ್ತಿ ಇದ್ದದ್ದರಿಂದ ಈ ಮಗುವಿಗೆ ಜ್ಯೋತಿಷಿಗಳ ಕಡೆಗೆ ಹೋಗಿ ಕೇಳಿದರು. ಕೇಳಿದಾಗ ಅವರಂದ್ರು, ಈ ಮಗು ಸಾಮಾನ್ಯವಲ್ಲ, ಇದು ಯುಗಯೋಗಿಯಾಗುವಂಥ ಸಾಮರ್ಥ್ಯ ಈ ಮಗುವಿನಲ್ಲದ ಅಂತ ಅವರು ಹೇಳಿದರು. ಭಾರತೀಯ ವಿದ್ಯೆಗಳು ಯಾವುವು ಕಾಕು ಪೋಕು ವಿದ್ಯೆಗಳಲ್ಲ, ವೈಜ್ಞಾನಿಕ ವಿದ್ಯೆಗಳು, ಸತ್ಯ ದರ್ಶನದ ಹಿನ್ನೆಲೆಯಿಂದ ಮೂಡಿ ಬಂದಂಥ ವಿದ್ಯೆಗಳು. ಅಂಥ ವಿದ್ಯಾ ಯಾವುದು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ. ಅದೇನು ಸುಳ್ಳು ವಿದ್ಯಾ ಅಂತಲ್ಲ, ಹೇಳಾವ್ರ ಹಂಗೆ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಜ್ಯೋತಿಷ್ಯದ ಉಪಹಾಸ ನಡೀತಾ ಇದೆ. ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ನಿಖರವಾದ ವಿದ್ಯೆ ಅದ ಅಂದ್ರೆ, ಒಂದು ಮಗು ಯಾವಾಗ ಹುಟ್ಟುತ್ತದ ಆ ಸಮಯವನ್ನು ಸರಿಯಾಗಿ ಬರೆದಿಟ್ಟು ನೀವು ಜನ್ಮ ಕುಂಡಲಿಯನ್ನು ತೆಗೆದುಕೊಂಡು ತಜ್ಞರಾದಂಥ ಜ್ಯೋತಿಷಿಗಳ ಕಡೆಗೆ ಹೋದ್ರಿ ಅಂದ್ರೆ ಮುಂದಾ ಮಗು ಜೀವನದಲ್ಲಿ ಯಾವ ಯಾವ ಮಹತ್ವದ ಕೆಲಸಗಳನ್ನು ಮಾಡಾವದಾನ ಅದನ್ನೆಲ್ಲವನ್ನು ನಿಖರವಾಗಿ ಹೇಳ್ತಾ. ಜನ್ಮ ಕುಂಡಲಿಯಲ್ಲಿ ಅಂತಹ ಸಾಮರ್ಥ್ಯ ಅದ. ಆಗ ಆ ಜ್ಯೋತಿಷಿಗಳು ಈ ಮಗುವಿನ ಜನ್ಮ ಕುಂಡಲಿಯನ್ನು ನೋಡಿದರು. ನೋಡಿ ಹೇಳಿದರು, ಇದೇನು ಸಾಮಾನ್ಯ ಮಗು ಅಲ್ಲ, ಇದು ಬರೀ ಮನೆಯನ್ನು ಬೆಳಗಲಿಕ್ಕೆ ಬಂದಂತಹ ಮಗುವಲ್ಲ, ಇಡೀ ವಿಶ್ವವನ್ನು ಬೆಳಗಲಿಕ್ಕೆ ಬಂದಂತಹ ಮಗು ಅದ. ಈ ಮಗುವಿನಿಂದ ಬರೀ ನಿಮ್ಮ ಮನೆ ಕಲ್ಯಾಣ ಅಲ್ಲ, ಜಗತ್ತಿನ ಉದ್ಧಾರ ಆಗುವುದದ. ಈ ಮಗುವಿನ ಕೈಯಿಂದ ವಿಶ್ವದಲ್ಲಿ ಅನೇಕ ಅಘಟಿತ ಘಟನಾ ಸಾಮರ್ಥ್ಯ ಈ ಮಗುವಿನ ಕೈಯಲ್ಲದ. ಲೋಕ ಕಲ್ಯಾಣವಾಗುವುದದ ಈ ಮಗುವಿನಿಂದ ಅಂತ ಜ್ಯೋತಿಷಿಗಳು ಹೇಳಿದರು. ಹಾಗಾದರೆ ಏನು ಹೆಸರಿಡೋಣ ಅಂತ ಕೇಳಿದರು ತಂದೆ ತಾಯಿಗಳು. ಆಗ ಜ್ಯೋತಿಷಿಗಳು ಹೇಳಿದರು, ಈ ಮಗು
ಸಕಲರಿಗೂ ಜೀವ ಚೈತನ್ಯವನ್ನು ತುಂಬುವ ಕಾರಣದಿಂದಾಗಿ ಈ ಮಗುವಿನಲ್ಲಿ ಪರಮಾತ್ಮನ ಅಂಶ ಅವತರಿಸಿರುವುದರಿಂದ ಈ ಮಗುವಿಗೆ ಜೀವಪ್ಪ ಅಂತ ಹೆಸರಿಡ್ರಿ ಅಂತ ಹೇಳಿದರು. ಏನು ಹೆಸರು? ಜೀವಪ್ಪ. ಹೆಸರನ್ನು ಬಹಳ ಮುಖ್ಯ ಆಗ್ತಾವ. ಈ ಎಲ್ಲ ಇಂಟರ್ನೆಟ್ದಾಗ ನೋಡಿ ಹೆಸರಿಡ್ತಾರೆ. ಯಾವ ಹೆಸರಿಡ್ತಾರೆ ಅಂದ್ರೆ ಅವು ಅಜ್ಜ ಅಜ್ಜಿಗಳಿಗೆ ಅನ್ಲಕ್ಕ ಬರಂಗಿಲ್ಲ. ಅವುಗಳಿಗೊಂದು ಶಾಸ್ತ್ರೀಯವಾದ ವ್ಯಾಕರಣಿಕವಾದಂಥ ಅರ್ಥವೇ ಇರುವುದಿಲ್ಲ. ಅಂಥ ಹೆಸರುಗಳನ್ನು ಇಡ್ತಾರೆ. ಆದರೆ ಈ ಮಗುವಿಗೆ ಜೀವಣ್ಣ ಜೀವಪ್ಪ ಅಂತ ಹೆಸರಿಟ್ಟರು. ಮಗು ಲೌಕಿಕ ಲಕ್ಷಣಗಳಿಂದ ಕೂಡಿರಲಿಲ್ಲ. ಲೌಕಿಕ ಪ್ರಾಪಂಚಿಕ ಲಕ್ಷಣದ ಮಕ್ಕಳು ಹೆಂಗಿರ್ತಾವ? ನೀವು ಎಲ್ಲರೇ ಜಾತ್ರೆಗೆ ಹೋದ್ರಿ ಅಂದ್ರೆ ಆ ಆಟದ ಸಾಮಾನು ಬೇಕು, ಇದು ಬೇಕು. ಸಂತ್ಯಾಗ ಹೋದ್ರೆ ಅಲ್ಲಿ ಸಾಮಾನು ಬೇಕು. ಕೊಡಲಿಲ್ಲ ಅಂದ್ರೆ ಅಳ್ಕೋತ ಮಾಡ್ಕೋತ ಕೂಡಿರ್ತಾವೆ. ಆದ್ರೆ ಈ ಯೋಗದ ಸಾಮರ್ಥ್ಯವನ್ನು ಹೊಂದಿರುವಂತಹ ಅದು ಸುಪ್ತವಾಗಿರುವಂಥ ಶಕ್ತಿ, ಯೋಗಿಕ ಸಾಮರ್ಥ್ಯ. ಆವಾಗ ಆ ಮಗು ಅಳುವುದು ಹಿಂಗೆ ಸಾಮಾನ್ಯವಾದ ಹುಡುಗರುಗತ್ತಲೆ ಇರಲಿಲ್ಲ. ಆ ಮಗುವಿನಲ್ಲಿ ಸುಪ್ತವಾಗಿ ಯೋಗಿಕ ಸಾಮರ್ಥ್ಯ ಇದ್ದದ್ದರಿಂದ ಮಗು ತನ್ನದೇ ಆದಂಥ ದೇವ ಧ್ಯಾನದಲ್ಲಿ ಆಗಲೇ ಮುಳುಗಿತ್ತು. ಅದೇ ರೀತಿಯಾಗಿ ಬೆಳೀತಾ ಬೆಳೀತಾ ಮಗು ಹೋಯಿತು. ಆ ಮಗುವಿನ ಬೆಳವಣಿಗೆ ಶರದೃತುವಿನ ಚಂದ್ರ ಬೆಳೆದಂತೆ. ಋತುಗಳಲ್ಲಿಯೇ ಶ್ರೇಷ್ಠವಾದಂಥ ಋತು ಯಾವುದು ಅಂದ್ರೆ ಶರದೃತು. ಮಳೆಗಾಲ ಹೋಗಿ ಚಳಿಗಾಲ ಬರದೇ ಇರುವಂಥ ಸಮಯ ಏನಿರ್ತೈತೆ ಅದಕ್ಕೆ ಶರದೃತು ಅಂತ ಕರೀತಾರೆ. ಶರಶ್ಚಂದ್ರ, ಆಕಾಶದಲ್ಲಿ ನಾವು ಚಂದ್ರನನ್ನು ಸರಿಯಾಗಿ ಚಂದ್ರನ ಬೆಳದಿಂಗಳು ಮತ್ತು ಚಲೋ ಚಂದ್ರನನ್ನು ನಾವು ನೋಡಬೇಕಾಗಿತ್ತು ಅಂದರೆ ಶರದೃತುವಿನಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಶರನ್ ನವರಾತ್ರಿ, ಏನು ನವರಾತ್ರಿ ಮಹಾನವಮಿ ಬರ್ತೈತಿಲ್ಲ ಅದು ಶರತ್ ಋತುವಿನಲ್ಲಿ ಬರುವಂಥ ನವರಾತ್ರಿ. ಹಾಗೆಯೇ ಶರದೃತುವಿನ ಚಂದ್ರ, ಶುಕ್ಲ ಪಕ್ಷದ ಚಂದ್ರ ಯಾವ ರೀತಿಯಾಗಿ ಬೆಳಿತಾನ, ಭೂಮಿಯಲ್ಲಿ ಹಾಕಿದಂಥ ಒಂದು ಬೀಜ ಹುಲುಸಾಗಿ ಯಾವ ರೀತಿಯಾಗಿ ಬೆಳೀತದ. ಬೆಳೆಯೋದು ಅಂದರೆ ಬರೀ ಮಾಂಸಮಯದ ದೇಹ ಬೆಳೆಯುವುದು ಬೆಳವಣಿಗೆಯಲ್ಲ. ಮಗು ಬೆಳೆದಂಗ ಸಂಸ್ಕಾರಗಳು ಹೆಚ್ಚಿಗೆ ಆಗ್ತಾ ಹೋಗಬೇಕು. ಮಗು ಬೆಳೆದಂಗ ವಿದ್ಯಾ ಹೆಚ್ಚಾಕೋತ ಹೋಗಬೇಕು. ಮಗು ಬೆಳೆದಂತೆ ಆ ಮಗು ಸಾಮಾನ್ಯನಿಂದ ವಿಶ್ವಮಾನವನಾಗುವತ್ತ ಬೆಳವಣಿಗೆಯನ್ನು ಹೊಂದಬೇಕು. ಅದಕ್ಕೆ ಮಗುವಿನ ಬೆಳವಣಿಗೆ ಅಂತ ಕರೀತಾರೆ. ಬರೇ ಮಾಂಸಮಯದ ಶರೀರ ಬೆಳೆದ್ರೆ ಏನು ಬೆಳವಣಿಗೆ ಏನು? ಈಗೆಲ್ಲ ಬಹಳಷ್ಟು ಜನ ಬೆಳವಣಿಗೆ ಹೊಂದಿರ್ತಾರೆ. ಶರೀರ ಅಷ್ಟ ದೊಡ್ಡವರಂಗಿರ್ತೈತಿ, ಮನಸ್ಸು ಸಣ್ಣ ಹುಡುಗರಿಗಿಂತ ಸಣ್ಣದಿರ್ತೈತಿ. ಹಾಗಲ್ಲ. ಹೀಗಾಗಿ ಜೀವಪ್ಪ ಯಾವ ರೀತಿಯಾಗಿ ಬೆಳೀತಾ ಇದ್ದ ಅಂದ್ರೆ ಮುಂದೆ ವಿಶ್ವ ಕಲ್ಯಾಣಕ್ಕೆ ಏನೇನು ಬೇಕೋ ಆ ಸಾಧನೆಗಳನ್ನು ಆಗಲೇ ಕರಗತ ಮಾಡಿಕೊಳ್ತಾ ಬೆಳೀತಾ ಇದ್ದ. ನೋಡ್ರಿ, ಮಹಾಪುರುಷರ ಲಕ್ಷಣಗಳೇ ಹಾಗೆ. ಅವರು ಸಾಮಾನ್ಯವಾಗಿ ಸಣ್ಣ ವಯಸ್ಸಿನಲ್ಲಿ ನಮ್ಮಂಗ ಅಸ್ತವ್ಯಸ್ತ ಇರಂಗಿಲ್ಲ. ನಮ್ಮಲ್ಲಿ 30 ವರ್ಷ 40 ವರ್ಷ ಆದರೂ ಏನೋ ಬುದ್ಧಿನ ಬರಂಗಿಲ್ಲ ಸರಿಯಾಗಿ. ಆದರೆ ಯೋಗಿಗಳ ಹಾಗಿರಂಗಿಲ್ಲ, ಅವರ ಲಕ್ಷಣಗಳ ಹಾಗಿರುವುದಿಲ್ಲ. ಆ ರೀತಿಯಾಗಿ ಯುಗಯೋಗಿ ಮಹಾನ್ ಸಿದ್ಧಿ ಪುರುಷ ಪರಮಪೂಜ್ಯರಾದಂಥ ಗುರುಬಸವ ಮಹಾಶಿವಯೋಗಿಗಳವರು ಜೀವಪ್ಪ ಅನ್ನುವ ನಾಮಕರಣ ಅಷ್ಟೇ, ಇದು ಶಾಶ್ವತ ಅಲ್ಲ. ತಂದೆ ತಾಯಿಗಳು ಇಟ್ಟಂತಹ ಹೆಸರು ಶರೀರ ಇರುವವರಿಗೆ ಮಾತ್ರ ಇರ್ತದೆ.
ಒಬ್ಬ ಗುರು ಕೊಟ್ಟಂಥ ಹೆಸರೇನಿರ್ತದ ಆಚಂದ್ರಾರ್ಕವಾಗಿ ಇರ್ತದ. ಅದಕ್ಕೆ ತಂದೆ ತಾಯಿಗಳು ಇಟ್ಟಂಥ ಹೆಸರಿಗಿಂತಲೂ ಗುರು ಇಟ್ಟಂಥ ಹೆಸರು ಶ್ರೇಷ್ಠ ವಿಶ್ವದಲ್ಲಿ. ಅವ್ವ ಅಪ್ಪ ಹೆಸರ ತಮಗೆ ಮನೆಗೆ ಬೆಳಕಾಗಲಿ ಅಂತ ಹೆಸರಿಡ್ತಾರೆ ಅವರು. ಮುತ್ಯಾನ ಹೆಸರ ಅಜ್ಜಿ ಹೆಸರ ಇಡ್ತಾರೆ. ಆದ್ರೆ ಅನ್ವರ್ಥಕ ನಾಮಗಳಿರುವುದಿಲ್ಲ. ಆದ್ದರಿಂದ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರು ಅವರ ಹೆಸರಿಗೆ ತಕ್ಕಂತೆ, ಅವರಲ್ಲಿ ಇರುವಂಥ ತಪಶಕ್ತಿಗೆ ತಕ್ಕಂತೆ ಅವರಿಗೆ ಹೆಸರು ಜೀವಪ್ಪ ಅಂತ ನಾಮಕರಣ ಆಯಿತು. ಆ ಮಗುವಿನ ಲೀಲೆಗಳು ಅನಂತ. ಯಾಕೆ ಅಂದ್ರೆ ಸಾಮಾನ್ಯ ಮಗು ಇದ್ರೆ ಏನಿಲ್ಲ, ನೀವು ಲೀಲಾ ಹೇಳ್ತಿರ್ತಿರಲಿಲ್ಲ, ಮಕ್ಕಳದ್ದು ಏನು ಹೇಳ್ತಿರ್ತೀರಿ? ನಮ್ಮ ಮಗು ಇವತ್ತು ಕಟ್ಟಿ ಮೇಲಿಂದ ಕೆಳಗೆ ಇಳಿತ್ತು, ದೊಡ್ಡ ಲೀಲಾ ಇದು. ನಮ್ಮ ಮಗು ಇವತ್ತು ಮೊಬೈಲ್ ಕೈಯಾಗಿ ಹಿಡಿತ್ತು, ಇದು ಎರಡನೇ ಲೀಲಾ. ನಮ್ಮ ಮಗು ಇವತ್ತು ಟಿ ವಿ ಬಟನ್ ಚಾಲೋ ಮಾಡಿತು, ಮೂರನೇದು. ಇವತ್ತು ನಮ್ಮ ಮಗು ರಿಮೋಟ್ ಕೈಯಾಗಿ ಹಿಡಿತು, ಮುಂದೆ ಏನು ಮಾಡ್ತೈತೆ ಹೇಳಕ್ಕೆ ಬರಂಗಿಲ್ಲ. ಹಿಂಗೆ ಈಗಿನ ಮಕ್ಕಳು ಇತರು ಲೀಲಾನೇ ಬೇರೆ. ಕುರುಕುರೆ ಪಾಕಿಟ್ ತಿನ್ನೆ, ಆ ಬಳಿಕೆ ಮ್ಯಾಗಿ ತಿನ್ನೆ, ಇವೆಲ್ಲ ಚಾಕ್ಲೇಟ್ ತಿನ್ನೆ. ಈಗಿನ ಹುಡುಗರಿಗೆ ಮೊಬೈಲ್ ಕಸ್ಕೊಂಡ್ರೆ ಅಳ್ತಾವ. ಲೀಲಾ ಏನು ಮಾಡ್ಲತ್ತೇವ? ಬರೀ ಮೊಬೈಲ್ದೊಳಗೆ ಮುಳುಗ್ಯಾವ. ಆ ಬಳಿಕ ಏನು ತಿಂತಾವಪ್ಪ? ನೀವು ಮನ್ಯಾಗ ಚಲೋ ಅಡುಗೆ ಮಾಡ್ರೆ ಅವ್ಯಾಕೆ ಕುರುಕುರೆ ತಿನ್ಕೋತ ಹೋಗ್ತಿದ್ದು ಸಣ್ಣ ಮಕ್ಕಳು. ನೀವು ಮನ್ಯಾಗ ಚಲೋ ಅಡುಗೆ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವು 10 ರೂಪಾಯಿ ಕೊಡು ನಾ ಕುರುಕುರೆ ತಿಂತಾನಂತ ಮಕ್ಕಳು ಅಂಗಡಿಗೆ ಹೋಗ್ತಾವೆ. ಮಗುವಿನ ಲೀಲೆಗಳು ಅಂದರೆ ಇದಕ್ಕೆ ಕರೆಯಂಗಿಲ್ಲ. ಮಗುವಿನ ಲೀಲೆ ಅಂದ್ರೆ ಪ್ರತಿಯೊಂದು ಸಣ್ಣ ಕೆಲಸದ ಹಿಂದೆ ಬಹಳ ದೊಡ್ಡ ಅರ್ಥ ಇರಬೇಕು, ಅದಕ್ಕೆ ಲೀಲೆ ಅಂತ ಕರೀತಾರೆ. ನೀವು ಒಂದು ರೊಟ್ಟಿ ಕೊಟ್ಟು ಕಳಿಸಿದ್ರಿ ಅಂದ್ರೆ ಆ ಮಗುವಿನ ಕೈಯಲ್ಲಿ ಇನ್ನೊಬ್ಬರಿಗೆ ಉಣಿಸಿ ತಾ ಉಂಡು ಬರ್ತಿತ್ತು ಅಂದ್ರೆ ಅದಕ್ಕೆ ಲೀಲೆ ಅಂತ ಕರೀತಾರೆ. ಏನು ಸಂಸ್ಕಾರ ಕಲಿಬೇಕಪ್ಪ ಮಗು ಅಂದ್ರೆ? ಉಣಿಸಿ ಉಣ್ಣುವಂಥ ಸಂಸ್ಕಾರವನ್ನು ಕಲಿಬೇಕು, ಅದು ಲೀಲೆ. ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿಪ್ಪುದೇ ಪ್ರಥಮ ಪುಷ್ಪ. ಯಾವ ಲೀಲಾ ಕಲಿಬೇಕಾಗ್ಯದ ಮಗು ಅಂದ್ರೆ ದಯೆಯ ಧರ್ಮವನ್ನು ಕಲಿಯಬೇಕಾಗ್ಯದ. ಅಂತಹ ಮಹಾವಿರಕ್ತರಾಜರು, ರಾಜಯೋಗಿಗಳು ಈ ಧರೆಗೆ ಅವತರಿಸಿದರು. ಅವರ ಚರಿತ್ರೆ ಅಮೋಘವಾದಂತಹ ಚರಿತ್ರೆ, ಅದ್ವಿತೀಯವಾದಂತಹ ಚರಿತ್ರೆ. ಅವರ ಚರಿತ್ರೆಯನ್ನು ಕೇಳುವುದರಿಂದ ನಮ್ಮ ಜೀವನವೇ ಪಾವನ ಆಗುತ್ತದೆ. ಯಾಕೆ ಅಂದ್ರೆ ಮನಸ್ಸು ಅನೇಕ ರೀತಿಯಿಂದ ಪ್ರಕ್ಷುಬ್ಧವಾದಾಗ, ಮನಸ್ಸಿನಲ್ಲಿ ಕಲ್ಮಶಗಳು ತುಂಬಿದಾಗ ಗುರುವಿನ ಚರಿತ್ರೆಯನ್ನು ಅವಶ್ಯವಾಗಿ ಕೇಳಬೇಕು. ಸಿದ್ಧಾರೂಢ ಸಂಪ್ರದಾಯದಲ್ಲಿ ಒಂದು ಪರಂಪರೆ ಅದ, ಪದ್ಧತಿ ಅದ. ದಿನಂಪ್ರತಿಯಾಗಿ ಸಿದ್ಧಾರೂಢರ ಒಂದು ಅಧ್ಯಾಯದ ಚರಿತ್ರೆಯನ್ನಾದರೂ ಓದ್ತಾರವರು. ಒಟ್ಟಿನಲ್ಲಿ 56 ಅಧ್ಯಾಯ, ದಿನಂಪ್ರತಿ ಒಂದೊಂದು ಅಧ್ಯಾಯ ಓದ್ತಾ ಹೋಗ್ತಾರೆ. ಹಾಗೇ ನಾವೆಲ್ಲರೂ ಗುರುಬಸವ ಮಹಾಶಿವಯೋಗಿಗಳವರ ಪರಮ ಭಕ್ತರು. ಅವರ ಹೆಸರು ಹೇಳಾರ್ದ ದಿವಸನ ಪ್ರಾರಂಭ ಆಗುವುದಿಲ್ಲ. ಅಂಥ ಶಿವಯೋಗಿಗಳ ಒಂದು ಚರಿತ್ರೆ ಏನದಲ್ಲ, ಈ ಚರಿತ್ರೆಯನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ದಿವಸ ಒಂದು ಅಧ್ಯಾಯ, 20 ಅಧ್ಯಾಯದ ಬರೆದಾರ ಅವರು, ಸದಾಶಿವ ಶಾಸ್ತ್ರಿಗಳು ಹುಕ್ಕೇರಿ ಅವರು. ಗುರುವಿನ ಲೀಲೆಗಳ ಅನಂತ ಇರ್ತಾವ. ಆದರೂ ಎಷ್ಟು ಲಭ್ಯ ಐತಲ್ಲ ಅಷ್ಟನ್ನಾದರೂ ದಿನಂಪ್ರತಿ ಓದುವಂಥ ರೂಢಿಯನ್ನು ಮಾಡ್ಕೋಬೇಕು. ದಿನಂಪ್ರತಿಯಾಗಿ ಗುರುವಿನ ಕುರಿತಾದ ಸ್ತೋತ್ರಗಳು, ಪೂಜಾ ಮಂತ್ರಗಳು, ಪದಗಳನ್ನು ನಾವು ಅನ್ನಬೇಕು. ಅದರಿಂದ ಗುರುವಿನ ಭಕ್ತಿ ಇನ್ನಷ್ಟು ಸುಪುಷ್ಟವಾಗಿ ಬೆಳೀತದೆ. ಹಾಗೆ ಪರಮ ಪೂಜ್ಯರ ಕುರಿತಾದಂತಹ ಚರಿತ್ರೆಯ ಪಾರಾಯಣ, ಅವರ ಕುರಿತಾದಂತಹ ಗೀತೆಗಳ ಒಂದು ಗಾಯನ, ಇವೆಲ್ಲವುಗಳನ್ನು ಮಾಡಿ ನಾವು ಗುರುವಿನ ಆರಾಧನೆಯನ್ನು ಮಾಡಿದರೆ ನಮಗೆ ಕಡಿಮೆ ಆಗುವುದೇನೈತಿ? ಯಾರು ಗುರುವಿನ ಸೇವೆಯನ್ನು ಮಾಡ್ತಾರ, ಗುರುವಿನ ಸ್ಮರಣವನ್ನು ಮಾಡ್ತಾರಲ್ಲ,
ಅವರಿಗೆ ವಿದ್ಯೆಯ ಕೊರತೆ, ಬುದ್ಧಿಯ ಕೊರತೆ, ಶಕ್ತಿಯ ಕೊರತೆ, ಸಕಲ ಸಂಪತ್ತುಗಳ ಕೊರತೆ ಎಂದಿಗೂ ಆಗುವುದಿಲ್ಲ. ಅಂಥ ಅಕ್ಷಯ ನಿಧಿ ಯಾರು ಅಂದ್ರೆ ಗುರು. ಅದಕ್ಕೆ ನಾವು ಗುರುವನ್ನು ಸ್ಮರಿಸಬೇಕು. ಆದ್ದರಿಂದ ಅಂಥ ಪರಮ ಪೂಜ್ಯ ರಾಜಯೋಗಿಗಳ ಆರಾಧನಾ ಮಹೋತ್ಸವ ಇವತ್ತು ಪ್ರಾರಂಭ ಆಯಿತು. ನಾಳೆಲ್ಲಿ ನಾಡ್ದು ಅಂದ್ರೆ 23ನೇ ತಾರೀಕು ಮೂರ್ತಿ ತರಲಿಕ್ಕೆ ಹೋಗ್ತಾರೆ. 24ನೇ ತಾರೀಕು ಪರಮ ಪೂಜ್ಯರ ರಾಜತೇಜದ ದಿವ್ಯ ಶಿಲಾಮೂರ್ತಿ ತಯಾರಾಗಿದೆ. ಅದು ನಾಡಿದ್ದು 24ನೇ ತಾರೀಕಿನ ದಿನ ಮುಂಜಾನೆ ಭವ್ಯವಾದಂತಹ ಮೆರವಣಿಗೆ ಅದ. ತಾವೆಲ್ಲ ತಾಯಂದಿರು ಸರಿಯಾಗಿ 7 ಗಂಟೆಗೆ ಅಲ್ಲಿ ಮೇಲ್ಗಡೆ ಬರಬೇಕು. ಪಟಾರ ಅಂತೇನದ ಮಠದ ಜಮೀನು, ಅಲ್ಲಿಂದಲೇ ಊರಿನಲ್ಲಿ ಮೆರವಣಿಗೆ ನಡೆದದ. ಈಗ ಬೇಸಿಗೆ ದಿವಸ ಇರೋದ್ರಿಂದ ತಾವೆಲ್ಲರೂ ಮುಂಜಾನೆ 7 ಗಂಟೆಗೆ ಸರಿಯಾಗಿ ಅಲ್ಲಿ ಬಂದ್ರಿ ಅಂದ್ರೆ ಬೇಗನೆ ಮೆರವಣಿಗೆಯನ್ನು ಪ್ರಾರಂಭ ಮಾಡಲಿಕ್ಕಾಗ್ತದೆ. ಊರಿಗೆ ಯಾರು ಬರ್ಲಾತ್ತಾರ ಅಂದ್ರೆ ಸಾಕ್ಷಾತ್ ಗುರುಬಸವ ಶಿವಯೋಗಿಗಳು ಶಿಲಾಮೂರ್ತಿಯ ರೂಪದಿಂದ ಅವರೇ ಬರ್ಲಾತ್ತಾರಂದ ಕೂಡಲೇ ಅವರ ಸ್ವಾಗತಕ್ಕೆ ಯಾರು ಬರಬೇಕು? ಎಲ್ಲ ತಾಯಂದಿರಿ ನೀವು ಕುಂಭದಿಂದ, ಪೂರ್ಣ ಕುಂಭದ ಸ್ವಾಗತದೊಂದಿಗೆ ಗುರುವನ್ನು ಆಗಮನ ಮಾಡಿಕೊಂಡ್ರಿ ಅಂದ್ರೆ ಮುಂದೆ ಊರಿಗೆ ಕಡಿಮೆ ಏನು ಬೀಳ್ತದ? ಸಕಲವೂ ಶುಭವಾಗ್ತದ, ಸಕಲವೂ ಮಂಗಲವಾಗ್ತದೆ. ಹೀಗಾಗಿ ಅವತ್ತಿನ ದಿನ ತಾವೆಲ್ಲ ತಾಯಂದಿರು, ಇನ್ನು ಇವತ್ತು ಸ್ವಲ್ಪ ಮಂದಿ ಬಂದರಿ, ಇನ್ನು 2-3 ದಿವಸನಾಗ ಅಂದ್ರೆ ಬೀಳೂರಿನ ಎಲ್ಲ ತಾಯಂದ್ರೆ ಅಲ್ಲಿ ಬರ್ಬೇಕು. ಆ ರೀತಿಯಾಗಿ ನೀವೆಲ್ಲರೂ ಕುಂಭದ ತಯಾರಿಯನ್ನು ಮಾಡ್ಕೋರಿ. ಮತ್ತು ಇನ್ನೊಂದು 29ನೇ ತಾರೀಕು ಹೋಳಿಗೆ ಜಾತ್ರಿಪ. ಇವರು ಹೋಳಿಗೆ ತಿನ್ನೋರು, ನೀವು ಮಾಡ್ಕೊಂಬರೋದು. ವರ್ಷ ಅದೊಂದು ದಾಸೋಹದ ಪರಂಪರೆ ಬೆಳೆಯಲಿ ಅನ್ನೋ ಉದ್ದೇಶದಿಂದ ಮತ್ತು ಹೂರ್ಣದ ಹೋಳಿಗೆ, ಸಜ್ಜಕದ ಹೋಳಿಗೆ ತಂದ್ಗಿಂದಿರಿ. ಶೇಂಗಾದ ಹೋಳಿಗೆ ತಂದ್ರಿ ಅಂದ್ರೆ ಅವು ತಡಿತಾವಂತ ನಿಮಗೂ ಗೊತ್ತಿದ್ದ ವಿಚಾರದ. ಅದು 29ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮತ್ತೆ ಅಲ್ಲಿಂದಲೇ ಮೆರವಣಿಗೆ ನಡೀತದ. ಎಲ್ಲರೂ ಮತ್ತು ಈಗ ಮಾಡಿ ಇಟ್ಗಿಟ್ಟಿರಿ, ಅವಾಗ ನೋಡೋಣ ಮುಂದೆ. 29ನೇ ತಾರೀಕದ. ಅಲ್ಲಿಂದ 30ನೇ ತಾರೀಕು ಪರಮ ಪೂಜ್ಯ ಗುರುಬಸವ ಮಹಾಶಿವಗಳ ಕುರಿತಾದಂಥ ಹಾಡುಗಳ ಗ್ರಂಥದ ಬಿಡುಗಡೆ ಕಾರ್ಯಕ್ರಮದ. 1ನೇ ತಾರೀಕು ಒಂದು 8 ಹಾಡಿನ ಮ್ಯೂಸಿಕ್ ಕಂಪೋಸಿಂಗ್ ಆಗ್ಯದ. ಅಂಥ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ. 2ನೇ ತಾರೀಕು ಅವತ್ತಿನ ದಿನ ಮುಂಜಾನೆ ಉಡಿ ತುಂಬುವಂಥ ಕಾರ್ಯಕ್ರಮ ತಾಯಂದಿರೋದು. ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ಏನು ಬೇರೆ ಬೇರೆ ಊರುಗಳಿಗೆ ಊರಿನಿಂದ ಕೊಟ್ಟಿರ್ತೀರಿ, ಪಾಪ ಕರೆಸಿರೋದಿಲ್ಲ, ಈಗೆಲ್ಲ ಕರೆಸ್ರಿ. 2ನೇ ತಾರೀಕು ತವರೂರಿನ ಸಂಭ್ರಮ ಕಾರ್ಯಕ್ರಮ, ಅದರಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಅಲ್ಲಿಂದ ಮಧ್ಯಾಹ್ನ ದಿನ ಅವತ್ತು ಮಹಾಪ್ರಸಾದ ಇರ್ತದೆ ಇಡೀ ದಿವಸ, ಅದರಲ್ಲಿಯೂ ಎಲ್ಲರೂ ಭಾಗವಹಿಸಬೇಕು. ಮತ್ತು ಅವತ್ತು ಸಂಜೆ 7 ಗಂಟೆಯಿಂದ 10 ಗಂಟೆಯವರೆಗೆ ವಿಶೇಷ ಸಂಗೀತ ಕಾರ್ಯಕ್ರಮ ಇರ್ತದೆ, ಅದರಲ್ಲಿಯೂ ಎಲ್ಲರೂ ಭಾಗವಹಿಸಬೇಕು. ರಾತ್ರಿ 10 ಗಂಟೆಗೆ ಅವತ್ತಿನ ದಿನವೇ ಶ್ರೀಕೃಷ್ಣ ಪಾರಿಜಾತ ಬಯಲಾಟ, ದೊಡ್ಡಾಟ ಇರ್ತದೆ. ಯಾಕೆ ಅಂದ್ರೆ ಪರಮ ಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರು ಪಾರಿಜಾತದ ಅಭಿನಯವನ್ನು ಮಾಡಿದಂಥವರು, ಅದರ ಮೇಲೆ ಅಷ್ಟು ಪ್ರೀತಿ ಇದ್ದರು ಅನ್ನುವ ಕಾರಣಕ್ಕೆ ಪ್ರತಿ ವರ್ಷ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ನಡೀತದ. ನಿಮಗೆ ತಿಳಿಲೇ ಬಿಡಲಿ, ಇದು ಮಂದಿ ನಾಟಕ ನೋಡ್ಲಿಕ್ಕೆ ಹೆಚ್ಚಿಗೆ ಹೋಗತ್ತೆ. ಅದಕ್ಕೆ ಶ್ರೀಕೃಷ್ಣ ಪಾರಿಜಾತದಲ್ಲಿ ಒಂದು ತಾತ್ವಿಕ ಅರ್ಥ ಅದ, ಒಳ್ಳೆಯ ದೊಡ್ಡ ಹಿನ್ನೆಲೆ ಅದ. ಅದಕ್ಕೆ ತಾವೆಲ್ಲರೂ ಅದನ್ನು ನೋಡಲಿಕ್ಕೆ ವಿಶೇಷವಾಗಿ ಬರಬೇಕು. ಯಾವತ್ತ 2ನೇ ತಾರೀಕು 10ರ ನಂತರ. ಇನ್ನು 3ನೇ ತಾರೀಕು ನಶಿಕಿನ ವೇಳೆಯಲ್ಲಿ ಪರಮ ಪೂಜ್ಯರ ನೂತನ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತದೆ. ಒಟ್ಟಿನಲ್ಲಿ 30, 1, 2, 3 ದಿವಸಗಳವರೆಗೆ ವಿಶೇಷವಾಗಿ ಪರಮ ಪೂಜ್ಯರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತದೆ. ಪೂಜಾ ವಿಧಿವಿಧಾನಗಳು ಯಾವಾಗಿನಿಂದ
30ನೇ ತಾರೀಕು ಪ್ರಾರಂಭ ಆಯಿತು ಅಂದ್ರೆ ಮುಂಜಾನೆ 1, 2 ಮತ್ತು 3ನೇ ತಾರೀಕು ಮುಂಜಾನೆ ಅಲ್ಲಿಯವರೆಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಇಲ್ಲಿ ನಡೀತದ. ಅದರದ್ದು ವಿಶೇಷತೆ ತಮಗೆಲ್ಲ ಹೇಳಬೇಕು ಅಂದ್ರೆ ದಿನಂಪ್ರತಿಯಾಗಿ 11 ಜೋಡಿ ನೀವು ದಂಪತಿಗಳು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿದಿನ 11 ಜೋಡಿ ಹೊಸಬರ, ಒಟ್ಟು 3 ದಿವಸನಾಗ 33 ಜೋಡಿ. ಯಾರ ಪೂಜಾ ಮಾಡೋದದ? ಗುರುಬಸವ ಮಹಾಶಿವಯೋಗಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಬಹುತೇಕ ಅಂದರೆ ಇದು ಗುಡಿ ಕಟ್ಟಿದಾಗ ಬಹುತೇಕ ಮೂರ್ತಿ ಪ್ರತಿಷ್ಠಾಪನೆ ಆಗಿರಬೇಕು. ಅವಾಗಿನಿಂದ ಆ ಮೂರ್ತಿ ಹಾಗೆ ಸಾಣದಾಗಿತ್ತು. ಈಗ ನಡೀತಾ ಇದೆ ಈ ಕಾರ್ಯಕ್ರಮ. ಯಾರ್ಯಾರ ಸೌಭಾಗ್ಯವಂತರಿದ್ದೀರಿ ಅವರು, ಮತ್ತು ಯಾರ್ಯಾರಿಗೆ ಇಚ್ಛೆ ಐತೆ ನಾವು ಈ ಪೂಜೆಯಲ್ಲಿ ಭಾಗವಹಿಸ್ಬೇಕು ಅವರು ಪೂಜಾದ ಖರ್ಚ ನೀವೇ ಕೊಡಬೇಕು ಅಂದ್ರೆ ಅವ್ರಿಗೆ ಅವಕಾಶ. ಏನಪ್ಪ, ಒಂದು ಜೋಡಿಗೆ ಖರ್ಚನೂ ಭಾಳದಲ್ಲ, ಹೀಗಾಗಿ ಒಂದು ಜೋಡಿಗೆ 11,000 ರೂಪಾಯಿ. ನಿಮಗೆ 5,000, ಅವ್ರಿಗೆ 6,000. ಅಂಥವರು ಎಷ್ಟು ಮಂದಿಪ್ಪ? ಒಂದು ದಿವ್ಸಕ್ಕೆ 11 ಮಂದಿ, 3 ದಿವ್ಸನಾಗ 33 ಮಂದಿ ಆದ. ಯಾರ್ಯಾರ ಮೊದಲು ಹೆಸರಿಗೆ ಕೊಡ್ತಿರಲ್ಲ ಅವ್ರದ್ದು ಪಾಸ್ ಆಗಿಬಿಡ್ತತೆ ಅವ್ರ ಪೂಜಾ. ಮತ್ತು ಯಾರು ಹೆಸರು ಕೊಡಂಗಿಲ್ಲ ಅವರಂತೂ ಐತಲ್ಲ ದೊಡ್ಡ ಜಾತ್ರೆ ನಮ್ಮದು. ಅದಕ್ಕೆ ತಾವೆಲ್ಲರೂ ಆದಷ್ಟು ಬೇಗನೆ ಅದಕ್ಕೆ ಹೆಸರನ್ನು ಬರೆಸಬೇಕು. ಇದೊಂದು ಜೀವನದ ಅತಿ ದೊಡ್ಡ ಸೌಭಾಗ್ಯ. ಇದು ಸಾಮಾನ್ಯ ಕ್ಷಣ ಏನಲ್ಲ. ಅವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದೊಳಗೆ ನಾವು ಪೂಜಾಕ್ಕೆ ಕುಂತದೀವಂದ್ರನ ಅದು ಎಲ್ಲಕ್ಕಿಂತ ದೊಡ್ಡದು. ಆದ್ದರಿಂದ ಅದನ್ನು ಕೂಡ ತಮ್ಮ ಯಾವರೇ ಕೆಲಸ ನಿತ್ತವರು, ಏನಾದರೂ ಶುಭ ಸಂಕಲ್ಪ ಪೂರ್ಣ ಆಗಲಿ ಅನ್ನುವವರು, ಸಂತಾನ ಪ್ರಾಪ್ತಿ ಇನ್ನಿತರ ಯಾವುದೇ ಕೆಲಸ ಮಾಡಬೇಕನ್ನೋರು ಆ ಪೂಜೆಯಲ್ಲಿ ಭಾಗವಹಿಸಬೇಕು. ಒಳ್ಳೆಯದಾಗ್ತದೆ. 3ನೇ ತಾರೀಕಂತೂ ಮುಂಜಾನೆ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮುಂಜಾನೆ 8 ಗಂಟೆಗೆ ಭವ್ಯ ರಥೋತ್ಸವ ಕಾರ್ಯಕ್ರಮ ಕೂಡ ನಡೀತದೆ. ಅಲ್ಲಿಂದ ಸಾಯಂಕಾಲ ಕುಸ್ತಿಗಳು, ವಿಶೇಷವಾಗಿ ಪರಮ ಪೂಜ್ಯರು ಕುಸ್ತಿ ಮೇಲೆ ಬಹಳ ಪ್ರೀತಿ ಇರುವುದರಿಂದ ಕುಸ್ತಿಯೂ ಕೂಡ ಅವತ್ತೇ ಸಾಯಂಕಾಲ ನಡೀತದೆ. ಇನ್ನು ದನಗಳ ಜಾತ್ರೆಯೂ ನಡೀತದೆ 3-4 ದಿವಸ. 4ನೇ ತಾರೀಕು ಎತ್ತುಗಳ ತೆರಬಂಡಿ ಸ್ಪರ್ಧೆ ಕಾರ್ಯಕ್ರಮ ಕೂಡ ಇರ್ತದೆ. ಒಟ್ಟಿನಲ್ಲಿ ಇಡೀ ಜಾತ್ರಾ ಮಹೋತ್ಸವ ಪರಮ ಪೂಜ್ಯರ ದಿವ್ಯ ಶ್ರೀಪಾದಗಳಿಗೆ ಸಮರ್ಪಿತ ಅದ. ಅದಕ್ಕೆ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಆಗಮಿಸಬೇಕು. ಭಕ್ತಿಯಿಂದ ತಾವೆಲ್ಲ ಇದರಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹೀಗಾಗಿ ಮತ್ತು ಎಲ್ಲರಲ್ಲಿ ಒಂದು ಗೊಂದಲ, ನಾವು ಎಲ್ಲಿ ಪಟ್ಟಿ ಬರ್ಸುನು ಅಂತ ಕೇಳತ್ತಾರ ಅವರು. ಕೆಲವೊಬ್ಬರು ಈ ಕಡೆ ಬರ್ಸುನು ಅಂತಾರೆ, ಕೆಲವೊಬ್ರು ಆ ಕಡೆ. ಒಂದು 3-4 ಮೇಳ ತಯಾರಾಗ್ಯಾವ, ನಾವು ಪಟ್ಟಿ ಬರ್ಕೋತೀವ್ರಿ ಅಂಥೇಳಿ. ಅದಕ್ಕೆ ನಾವೇನು ವಿಚಾರ ಮಾಡಿದೆವು, ಜಾತ್ರೆ ಒಂದಾಗಬೇಕು, ಊರೆಲ್ಲ ಒಂದಾಗಿ ಜಾತ್ರೆ ಮಾಡಬೇಕು. ಏನೇ ಇದ್ದರೂ ಕೂಡ ಮನಸ್ತಾಪಗಳು ಅವೇನಷ್ಟು ದೊಡ್ಡ ಅಲ್ಲ. ಗುರುವಿನ ಆರಾಧನೆ ಬಹಳ ದೊಡ್ಡದಿರ್ತದೆ. ಹೀಗಾಗಿ ತಾವೆಲ್ಲರೂ ಒಂದೇ ಆಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಆದ್ದರಿಂದ ಇದಕ್ಕೊಂದು ಸರಳ ಉಪಾಯ ಏನಪ್ಪ ಅಂದ್ರೆ, ಪರಮಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರು ಆಗಿನ ಕಾಲಕ್ಕೆ ಈ ಮಠವನ್ನು ಹೆಂಗೆ ಕಟ್ಟಿದ್ರಪ್ಪ ಅಂದ್ರೆ, ಧರ್ಮದ ಜೋಳಿಗೆಯಿಂದ ಇಂಥ ಮಹಾಮಠವನ್ನು ಕಟ್ಟಿದರು. ಅಂತಹ ಧರ್ಮದ ಜೋಳಿಗೆ ಏನದ, ಅದು ಗುರುಬಸವ ಮಹಾಶಿವಯೋಗಿಗಳಿಂದ ಪರಂಪರಾ ಪ್ರಾಪ್ತವಾಗಿ ನಮ್ಮ ಕೈಗೆ ಬಂದದ. ಆ ಧರ್ಮದ ಜೋಳಿಗೆಯಲ್ಲಿ ನೀವು ನಿಮ್ದೇನು ವರ್ಷದ ಪಟ್ಟಿ ಹಾಕೋದೈತ್ಲ, ಒಂದು ತುಸು 1,000-2,000 ಹೆಚ್ಚಿಗೆನ ಹಾಕ್ರಿ. ಆ ಧರ್ಮದ ಜೋಳಿಗೆಯಲ್ಲಿ ನಿಮ್ಮ ಗುರುವಿನ ಕಾಣಿಕೆಯನ್ನು ನೀವು ಸಲ್ಲಿಸಿದ್ರಿ ಅಂದ್ರೆ ಇವು ಯಾವ ಸಮಸ್ಯೆಗಳು ಬರಂಗಿಲ್ಲ. ಅವ್ರು ಯಾಕೆ ಬರೀತಾರೆ, ಇವ್ರು ಯಾಕೆ ಬರೀತಾರೆ ಅಂತೇನು ಸಮಸ್ಯೆ ಬರಂಗಿಲ್ಲ. ಅದಕ್ಕೆ ಎಲ್ಲರೂ ಒಂದಾಗಿ ಗುರುವಿನ ದಿವ್ಯ ಜೋಳಿಗೆಯಲ್ಲಿ
ಮತ್ತು ಯಾರೂ ನೋಡಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ಈಗಾದರೆ ಯಾರೇ ನೋಡ್ತಿರ್ತಾರ, ಸಾಕ್ಷಾತ್ ಗುರುಬಸು ಶಿವಯೋಗಿಗಳೇ ನೋಡ್ತಿರ್ತಾರೆ. ಜೋಳಿಗೆ ಅವ್ರದ್ದೈತದ. ಆ ಜೋಳಿಗೆಯಲ್ಲಿ ಆಗಿನ ಕಾಲಕ್ಕೆ 200 ಎಕರೆ ಜಮೀನನ್ನು ಹಾಕಿದಂಥವರು ಡಪಳೆ ಸರ್ಕಾರ ಸಂಸ್ಥಾನ ಸಣ್ಣ ಜೋಳಿಗೆನಲ್ಲದು. ಈಗೇನು ನಾವು ಸಾಗವಾನಿ ಕಟ್ಟಿಗೆ ಎಲ್ಲ ನೋಡ್ತೀವಲ್ಲ, ಬರೇ ದಾಂಡೇಲಿಯ ಒಬ್ಬ ಸದ್ಭಕ್ತರವರ ಜೋಳಿಗೆ ಹಾಕಿದ್ದಿದು. ಅಂಥ ಪವಾಡದ ಮಹಿಮೆಯನ್ನು ಹೊಂದಿರುವಂಥ ಜೋಳಿಗೆ, ಎಷ್ಟು ನೀಡ್ರೂ ಸವಂಗಿಲ್ಲ ಅಂತಹ ಜೋಳಿಗೆ. ತುಪ್ಪ ಖಾಲಿ ಆದ್ರೆ ಬರೇ ನೀರಿಗೆ ಸ್ಪರ್ಶ ಮಾಡ್ರೆ ನೀರು ತುಪ್ಪ ಆಯಿತು. ಅಂಥ ಪವಾಡದ ಮಹಿಮೆಯನ್ನು ಹೊಂದಿರುವಂತಹ ಜೋಳಿಗೆ ಗುರುಬಸವ ಶಿವಯೋಗಿಗಳ ಜೋಳಿಗೆ. ಅದರಲ್ಲಿನ ಪ್ರಸಾದ ಉಂಡಂಥವರ ಇಡೀ ಜೀವನವೆಲ್ಲವೂ ಏಳಿಗೆ ಹಾಕೋತ ಹೋಗ್ತದ. ಅದಕ್ಕೆ ತಾವೆಲ್ಲರೂ ಒಟ್ಟಿನಲ್ಲಿ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಏನೈತ್ಲ ಪಟ್ಟಿ ಅದನ್ನೆಲ್ಲ ತಂದು ಜೋಳಿಗೆ ಹಾಕಿಬಿಡ್ರಿ. ಹೆಚ್ಚು ಕಡಿಮೆ ಹಾಕಿರ್ತು ದ್ರಾಕ್ಷಿ ಹೆಚ್ಚಿಗೆ ಬೆಳೆದೈತೆ ಈ ವರ್ಷ. ರೇಟ್ ಹೆಚ್ಚಾಗೈತೆತ್ತ ಏನೇನೋ ಕೇಳಿದ್ದೀವಿ. ಅದಕ್ಕೆ ನೀವು ಎಷ್ಟು ಹಾಕ್ತಿರ್ಲಿ ಅಷ್ಟು ಗುರುಬಸವ ಮಹಾಶಿವಗಳು ಅದರ 10 ಪಟ್ಟು 100 ಪಟ್ಟು ಕೊಟ್ಟೆ ಕೊಡ್ತಾರೆ. ಅದಕ್ಕೆ ಪ್ರತಿದಿನ ಇಲ್ಲೇನು ಪ್ರವಚನ ನಡೀತೈತಲ್ಲ, ಇಲ್ಲೇ ಅಥವಾ ಗದ್ದಿಗೆ ಮುಂದಿನ ಭಾಗದಲ್ಲಿ ಗುರುಬಸವ ಮಹಾಶಿವಗಳವರ ಜೋಳಿಗೆ ಇರ್ತದೆ. ಅದರಲ್ಲಿ ತಂದು ನಿಮ್ಮ ಏನೇನು ಕಾಣಿಕೆ ಇರ್ತೈತಲ್ಲ ಅದನ್ನು ಸಲ್ಲಿಸಬೇಕು ಅಂತ ಹೇಳಿ. ಯಾಕೆ ಇದು ಅಂದ್ರೆ, ನಾವು ಪಟ್ಟಿ ಮಾಡ್ತೀವ್ರಿ, ನೀವು ಪಟ್ಟಿ ಮಾಡ್ತೀವ್ರಿ. ಇಬ್ಬಿಬ್ಬರ 3 ಮಂದಿ ನೀವು ಬರ್ಕೊಳಕ್ಕೆ ಕೂತ್ರಿ ಅಂದರೆ ಎಡ್ಡಾಡ ಪಂಗಡಾಗಿ ನಾಳೆ ಸಮಾಜದಲ್ಲಿ ಗೊಂದಲ ಉಂಟಾಗ್ತದೆ. ಹುಡುಗರು ನಾವೊಂದು ಮಾಡ್ತೀವಂತಾರ, ಕಮಿಟಿ ಅವ್ರು ನಾವೊಂದು ಮಾಡ್ತೀವಂತಾರ, ಹಿರಿಯರು ನಾವೊಂದು ಮಾಡ್ತೀವಂತಾರ, ಮತ್ತು ತಾಯಂದ್ರಿ ನೀವು ನಮ್ದ್ರೆ ಏನು ಕಡಿಮೆ ಐತಿ, ನಮ್ಮದು ಒಂದು ಆಗಲಿ ಆಯ್ತು ನೀವು ಅಂದ್ರೆ ಜಾತ್ರೆ ಬೇರೆ ಆಗ್ತೈತಿ. ಹಂಗೆ ಆಗಬಾರ್ದು. ಏನೋ ಸಮಸ್ಯೆ ಇಲ್ಲ, ನಿಮ್ದು ಏನೋ ಸಮಸ್ಯೆ ಇಲ್ಲ. ಅವ್ರ ಜೋಳಿಗೆ ಐತಿ ಅಲ್ಲಿ ಹಾಕೋದು, ಪ್ರಸಾದ ಮಾಡಿ ಹೋಗೋದು. ಇಷ್ಟಾಯಿತು ಅಂದರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ನಮ್ಮ ಅಭಿಪ್ರಾಯದ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಸ್ಪಂದಿಸಬೇಕು ಅಂಥೇಳಿ ಎಲ್ಲರೂ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗ ಮಹಾಮಂಗಳಾರತಿ ಆಗ್ತದೆ, ತಾವೆಲ್ಲ ಎದ್ದು